ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿನ ಫುಲ್ಲು ಡೀಟೇಲ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದ್ 4-5 ಜನ ಹುಡುಗರು ಕುತ್ಕೊಂಡು ಟಿವಿ ಏನೋ ನೋಡ್ತಾ ಇರಂಗೈತೆ. ಹಂಗೆ ಕ್ಯಾಮ್ರಾನ ಈ ಕಡೆ ತಿರುಗಿಸ್ತಾರೆ. ನೋಡಿದ್ರೆ ಒಬ್ಬ ಪೊಲೀಸಪ್ಪ ಸೀದಾ ಎದ್ ಬಂದು ನ್ಯಾಣ ಹಾಕೊಂಡು ಒದ್ಲಾಡಿ ಸಾಯ್ತಾವ್ರೆ. ಅದನ್ನೇ ಈ ಹುಡುಗರು ನೋಡ್ತಾ ಇದ್ದಿದ್ದು. ಹಂಗಂದ್ರೆ ಡೈರೆಕ್ಟರ್ ನಮಗೆ ಫಸ್ಟೇ ಹೇಳ್ಬಿಟ್ರು ಈ ಹುಡುಗರು ಎಂತ ದೊಡ್ಡ ಸೈಕೋಗಳು ಅಂತ. ಹಂಗೆ ಈ ಕಡೆ ಒಬ್ರು ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಸೀದಾ ಒಂದು ನಂಬರ್ ಪ್ಲೇಟ್ ಅಂಗಡಿಗೆ ಹೋದ್ರು. ಅಲ್ಲಿ ಹೋಗಿ ಒಂದ್ ನೇಮ್ ಬೋರ್ಡ್ ತಗೊಂಡು ಸೀದಾ ಸ್ಟೇಷನ್ ಅಲ್ಲಿ ಬಂದು ಇಡ್ತಾರೆ. ಆ ಸ್ಟೇಷನ್ ಒಳಗಡೆ ಒಂದು ಬಸ್ ಬರ್ತಾ ಇದೆ. ಏನಾಯ್ತು ಅಂತ ಕೇಳ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಎಮ್ಮಂದು ಚೈನ್ ಒಂದಿಬ್ರು ಹೆಂಗಸರುಗಳು ಕಳ್ತನ ಮಾಡ್ಬಿಟ್ಟಿದ್ದಾರೆ. ಅದನ್ನ ಪೊಲೀಸ್ ಅವರು ಕೇಳ್ತಾರೆ. ಆ ಇಬ್ರು ಹೆಂಗಸನು, ಸರ್ ನಾವೇನು ಕಳ್ಳರ ತರ ಕಾಣ್ತೀವ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಆ ಪೊಲೀಸ್ ಅವರು ಸೀದಾ ಬಸ್ ಒಳಗಡೆ ಹೋಗಿ, ನೋಡ್ರಯ್ಯ ಯಾರನ್ನ ಚೈನ್ ಕದ್ದಿದ್ರೆ ಕೆಳಗಡೆ ಹಾಕ್ಬಿಡ್ರಿ, ನಾನ್ ಆಮೇಲೆ ಬಂದು ಎತ್ಕೊಂತೀನಿ, ಇಲ್ಲ ಅನ್ಕೊಡ್ರಿ ಯಾರು ಆಫೀಸ್ಗೆ ಹೋಗಲ್ಲ ಅಂತ ಆಚೆ ಬರ್ತಾರೆ. ಆ ಲೇಡೀಸ್ ಇಬ್ಬರನ್ನ ಸ್ಟೇಷನ್ ಕರ್ಕೊಂಡು ಹೋಯ್ತಾರೆ. ಆ ಅಜ್ಜಿನೂ ಹೇಳ್ತಾ ಇದೆ, ಸರ್ ಇವರೇ ಸರ್ ಕಳ್ತನ ಮಾಡಿದಂತ. ಇದ್ದಕ್ಕಿದ್ದಂಗೆ ಆ ಪೊಲೀಸ್ ಸ್ಟೇಷನ್ ಸೈಲೆಂಟ್ ಆಯ್ತು. ಯಾಕಪ್ಪ ಅಂದ್ರೆ ನಮ್ ಹೀರೋ ಎಂಟ್ರಿ, ಇವ್ರ ಹೆಸರು ಹರಿ ಅಂತ. ಸೀದಾ ಹಂಗೆ ಹೊರಗಡೆ ಹೋಯ್ತಾವ್ರೆ. ಆ ಅಜ್ಜಿ ಬಡ್ಕೊಳ್ಳೋದ್ ಕೇಳಿ ತಿರ್ಗಾ ವಾಪಸ್ ಬಂದ್ರು. ಯೋ ಏನಯ್ಯ ಕೇಸ್ ಇದು ಅಂತ. ಇಲ್ಲ ಸರ್ ಈ ಅಜ್ಜಿದಿವ್ರು ಚೈನ್ ಕಳ್ತನ ಮಾಡಿದ್ದಾರೆ. ಕೇಳಿದ್ರೆ ಹೇಳ್ತಾ ಇಲ್ಲ ಸರ್. ಓಕೆ ಲೇಡಿ ಪೊಲೀಸ್ ಎಲ್ಲ ಎಲ್ಲೋದ್ರು ಸರ್? 3 ಜನನು ರಜಾ. ಓಕೆ ಅವ್ರಿಗೆ ಮುಖ ನೋಡಿದ ತಕ್ಷಣ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಇವರೇ ಕಳ್ರಂತ. ಅವರು ಕೇಳ್ತಾರೆ, ನೋಡಮ್ಮ ಚೈನ್ ಎತ್ಕೊಂಡಿದ್ಯಾ, ಸುಮ್ನೆ ಕೊಟ್ಬಿಡು ಅಂತ ಹೇಳ್ತಾರೆ. ಸರ್ ನನಗೆ ಗೊತ್ತಿಲ್ಲ ಸರ್, ನಾನ್ ಬೇರೆ ಪ್ರೆಗ್ನೆಂಟ್, ಹೇಳೋ ಮಾತು ಕೇಳಿ ಸರ್ ಅಂತ ಹೇಳುತ್ತೆ. ಏನೋ ನನಗೆ ಅಡ್ವೈಸ್ ಮಾಡ್ತೀಯ ಅಂತ ಹೇಳಿ ಹೊಟ್ಟೆಲ್ ಒಂದು ಒದಿತಾರೆ. ಅವ್ರು ಒದ್ದಿದ್ದು ಸ್ಟೈಲ್ ನೋಡಿ ಪಕ್ಕದಲ್ಲಿದ್ದವರು, ಸರ್ ಚೈನ್ ನಮ್ಮ ಹತ್ರನೇ ಇದೆ ಸರ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದ ಹುಡುಗಿ. ಇದನ್ನ ಒದೆ ತಿನ್ನಕ್ಕಿನ್ನ ಮುಂಚೆನೆ ಹೇಳಿದ್ರೆ ಚೆನ್ನಾಗಿದ್ದಿರೋದು. ಹಂಗೆ ಒಂದ್ ಸೌಂಡ್ ಹಾಕ್ತಾರೆ. ಮುಖ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗಲ್ವನಯ್ಯ ಅಂತ. ಅಲ್ಲಿ ಹಾಕ್ತಾರೆ ಟೈಟ್ಲು, ಆಫೀಸರ್ ಆನ್ ಡ್ಯೂಟಿ ಅಂತ. ಹಂಗೆ ಸೀದಾ ಅವ್ರ ಕ್ಯಾಬಿನ್ಗೆ ಹೋದ್ರು. ಅಲ್ಲೊಬ್ರು ಕಾನ್ಸ್ಟೇಬಲ್ ಹೋಗಿ ಕೇಳ್ತಾರೆ, ಸರ್ ಅವ್ರಿಬ್ಬರ ಮೇಲೆ ಕೇಸ್ ಹಾಕ್ಬಿಡ್ಲಾ ಅಂತ. ಬೇಡ ಬಿಡ್ರಿ, ಪಾಪ ಅಜ್ಜಿಗೂ ವಯಸ್ಸಾಗೈತೆ, ಅವರು ನೋಡಕ್ಕೆ ಒಳ್ಳೆ ತರನೇ ಕಾಣ್ತಾರೆ, ಏನೋ ದುಡ್ಡು ಗಾಸೆ ಬಿದ್ದು ಮಾಡಿರ್ತಾರೆ, ಬಿಟ್ ಕಳಿಸ್ಬಿಡು ಅಂತ ಹೇಳ್ತಾರೆ. ಬಟ್ ಈ ಕಾನ್ಸ್ಟೇಬಲ್ ಬಿಡ್ತಾ ಇಲ್ಲ. ಸರ್ ಏನೋ ಪ್ರಾಬ್ಲಮ್ ಬಿಲೋ ಮಾದ್ರೆ ಯೋ ನಾನು ಏನ್ ಹೇಳ್ತೀನೋ ಅದ್ ಮಾಡಯ್ಯ, ಲಾಡು ಕೊಟ್ಬಿಟ್ಟು ನನಗೆ ಬುದ್ಧಿ ಹೇಳಕ್ ಬರ್ತೀಯಾ ಅಂತೇಳಿ ಸೀದಾ ಆಚೆ ಹೋಗ್ಬಿಡ್ತಾರೆ. ಆ ಕಾನ್ಸ್ಟೇಬಲ್ ಸುಮ್ನೆ ಹೋಗಿಲ್ಲ, ಹೋಗ್ಬೇಕಾರೆ ದುಡ್ಡಧಿಕಾರಿಗೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಇವರು ಸೀದಾ ಆಚೆ ಬಂದ್ರು. ನೋಡ್ರಯ್ಯ ಈ ಬಕರಿ ಹಿಡಿಯೋ ಕೆಲಸ ಎಲ್ಲ ಬೇರೆ ಎಲ್ಲ ಇಕ್ಕೊಳ್ರಿ, ನನ್ನ ಹತ್ರ ಇಕ್ಕೊಂಬೇಡ್ರಿ, ನಾನು ಏನ್ ಹೇಳ್ತೀನೋ ಅದನ್ನ ಮಾಡಬೇಕು, ಇಲ್ಲಾರೆ ಎಲ್ಲಾ ಮೆಡಿಕಲ್ ರಜಾ ತಗೊಂಡು ಸೀದಾ ಇಲ್ಲಿಂದ ಹೊಂಟೋಗ್ಬಿಡ್ರಿ ಅಂತ ಬೈತಾರೆ. ಹೇಳ್ಬಿಟ್ಟು ಹಿಂಗ್ ತಿರುಗ್ತಾರೆ. ಹಿಂದ್ಗಡೆ ಒಂದು ಕೇಸ್ ಬಂತು. ಅದೇನಪ್ಪಾ ಅಂದ್ರೆ ಅವಯ್ಯ ಬಸ್ ಕಂಡಕ್ಟರ್ ಅವರೊಂದು ಚೈನ್ ಅಡಾಯ್ಕಕ್ ಹೋಗಿದ್ರಂತೆ. ಅವರು ಚೈನ್ ತಗೊಂಡು ಹೊರಡೋಗ್ ಬಂದವ್ರೆ. ಆ ಚೈನು ಇತ್ತಾಳೆ ಅಂತ ಆ ಬ್ಯಾಂಕ್ ಅವ್ರು ಹೇಳಿದ್ದಾರೆ. ಅದಕ್ಕೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದವ್ರೆ. ಆ ಹುಡುಗಿನೂ ಹೇಳ್ತಾ ಇದೆ, ಇಲ್ಲ ಸರ್ ಇದೇ ಚೈನೇ ಕೊಟ್ಟಿದ್ದೀವ್ರು ಅಂತ. ಬಟ್ ಅವಯ್ಯ ಬಿಡ್ತಾ ಇಲ್ಲ. ಅದಕ್ಕೆ ಪೊಲೀಸ್ ಅವರು ಹೇಳ್ತಾರೆ, ನೋಡಪ್ಪ ಅಕಸ್ಮಾತ್ ಅವರು ಡೂಪ್ಲಿಕೇಟ್ ಚೈನ್ ನಿನಗೆ ಕೊಟ್ಟಿದ್ರು ಕೂಡ ನಿನ್ ಚೈನ್ ತರನೇ ಇನ್ನೊಂದು ಪ್ರಿಂಟ್ ಹೊಡೆದವ್ರು ಇಕ್ಕಿರ್ಬೇಕಲ್ಲ ಅಂತ ಕೇಳ್ತಾರೆ. ಸರ್ ನಾನು ಸುಳ್ಳು ಹೇಳಲ್ಲ ಸರ್, ಈ ಚೈನ್ ನನ್ನ ಮಗಳಿಗೆ ಬರ್ತಡೆಗೆ ಹಾಕಿದ್ದೆ, ಇವಾಗ ನನ್ನ ಹೆಂಡತಿ ಹಾಸ್ಪಿಟಲ್ ಅಡ್ಮಿಟ್ ಹಾಕೊಳ್ಳೆ ಸರ್, ಅದಕ್ಕಾಗಿ ಬಂದೆ, ಪ್ಲೀಸ್ ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ತಾರೆ. ಒಂದಿಬ್ರು ಪೊಲೀಸ್ ಅವ್ರನ್ನ ಅವಯ್ಯ ಚೈನ್ ಎಲ್ ತಗೊಂಡು ಆ ಅಂಗಡಿ ಕಳಿಸ್ತಾರೆ. ನಮ್ ಪೊಲೀಸ್ ಅವರನ್ನು ಸೀದಾ ಹಾಸ್ಪಿಟಲ್ ಬರ್ತಾರೆ. ಸೀದಾ ಹೋಗಿ ಅವ್ರ ಮಗಳ ಹತ್ರ ಮಾತಾಡ್ತಾರೆ. ಮಗಳು ಸ್ವಲ್ಪ ತೊದಲ್ತಾ ಇದೆ, ಅದಕ್ಕಾಗಿ ಅಪ್ಪನ ಹೋಗ್ಬಿಟ್ಟು ಬಿಲ್ ಕೌಂಟರ್ಲಿ ಬಿಲ್ ಕಟ್ಬಿಟ್ಟು ಬನ್ನಿ ಅಂತೇಳಿ ಮಗಳ ಹತ್ರ ಇವರು ಎಂಕ್ವೈರಿ ಮಾಡ್ತಾವ್ರೆ. ಅಲ್ಲಮ್ಮ ಇತ್ತಾಳೆ ಚೈನು ಏನಕ್ಕೆ ನಿಮ್ಮ ಅಪ್ಪನ ಹತ್ರ ಕೊಟ್ಟಿದ್ಯಾ ನೀನು ಅಂತ ಪೊಲೀಸ್ ಅವರು ಕೇಳ್ತಾರೆ. ಅಲ್ಲ ಸರ್ ಚೈನ್ ಕಳೆದೋಯ್ತು, ಅದಕ್ಕಾಗಿ ಹಂಗ್ ಕೊಟ್ಟೆ ಸರ್. ಏನೋ ಚೈನ್ ಕಳೆದೋಯ್ತಾ, ಇತ್ತಾಳೆ ಚೈನ್ ಅಂತ ಗೊತ್ತಾದ್ರು ನಿಮ್ಮ ಅಪ್ಪನ ಕೊಟ್ಟಿದ್ಯಲ್ಲ, ಎಂತವಳು ನೀನು ಅಂತ ಕೇಳ್ತಾರೆ. ಸರ್ ನನ್ಗೆ ಒಬ್ರ ಜೊತೆ ಅಫೇರ್ ಇತ್ತು ಅಂತ ಹುಡುಗಿ ಹೇಳಕ್ ಬರುತ್ತೆ. ಟಕ್ಕಂತ ಅಲ್ಲಿ ಅಪ್ಪ ಬಂದ. ಓಕೆ ರೀ ಆಪರೇಷನ್ ಮುಗಿದ ತಕ್ಷಣ ನಿಮ್ ಮಗಳನ್ನ ಕರ್ಕೊಂಡು ಸ್ಟೇಷನ್ ಬನ್ನಿ ಅಂತ ಪೊಲೀಸ್ ಅವರು ಸೀದಾ ಹೊಂಟೈತಾರೆ. ಈ ಕಡೆ ಹಂಗೆ ಅದೇ ಆ ಒಡವೆನ ಚೆಕ್ ಮಾಡಕ್ ಇಬ್ಬರನ್ನ ಕಳಿಸಿರಲ್ಲ, ಅವರು ಪ್ರತಿ ಅಂಗಡಿಗೂ ಹುಡುಕ್ತಾರೆ. ಅವಯ್ಯ ಎಲ್ ಚೈನ್ ತಗೊಂಡಿದ್ದಾನ ಅಲ್ಲೂ ಕೇಳ್ತಾರೆ. ಅವಯ್ಯನೇ ಚೈನ್ ತಗೊಂಡಿರೋದು. ಅಕ್ಕಪಕ್ಕದಲ್ಲಿ ಎಲ್ಲಾ ಕಡೆ ಹುಡುಕ್ತಾರೆ. ಸರ್ ಈ ತರ ಚೈನ್ ಎಲ್ಲ ಅಡಗ್ ಬಂದಿದ್ಯಾ ಅಂತ. ಎಲ್ಲೂ ಇಲ್ಲ, ಚೈನ್ ಸಿಕ್ಕಿಲ್ಲ ಅವ್ರಿಗೆ. ಬಂದಂಗೆ ಸುಸ್ತಾಗಿ ಜ್ಯೂಸ್ ಕುಡಿತಾವ್ರೆ. ಅಲ್ಲಿ ಅವ್ರು ಹೇಳ್ತಾರೆ, ಸರ್ ಇವಾಗ್ಲೇ 30-40 ಅಂಗಡಿ ಹತ್ತಿಳಿದ್ಬಿಟ್ವಿ, ಇನ್ನೂ ಬೇಜಾನ್ ಅಂಗಡಿಗಳಿದೆ, ನಾವು ಹೋಗಿ ಸರ್ ಹತ್ರ ಹೇಳ್ಬಿಡೋಣ ಸರ್, ಎಲ್ಲ ಕಡೆ ಹುಡುಕಿದ್ವಿ ಸಿಕ್ಕಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇನ್ನೊಬ್ರು, ನೋಡಪ್ಪ ಹರಿ ಸರ್ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣ, ನಾವೇನ ಇಲ್ಲ ಅಂತ ಹೇಳಿದ್ವಿ ಅನ್ಕೋ, ಅವರೇ ಬಂದು ಖುದ್ದಾಗಿ ಎಲ್ಲ ಅಂಗಡಿಯಲ್ಲಿ ಚೆಕ್ ಮಾಡ್ತಾರೆ, ಅಕಸ್ಮಾತ್ ಸಿಕ್ತೋ ನನ್ ಕೆಲ್ಸ ನಿನ್ ಕೆಲ್ಸ ಎರಡು ಖಾಲಿ, ಜ್ಯೂಸ್ ಕುಡಿಯೋ ಹೋಗಿ ಚೆಕ್ ಮಾಡೋಣ ಅಂತೇಳಿ ತಿರ್ಗಾ ಹುಡುಕಕ್ಕೆ ಇವರು ಶುರು ಮಾಡ್ತಾರೆ. ಒಂದ್ ಅಂಗಡಿಯಲ್ಲಿ ಆ ಚೈನು ಸಿಕ್ತು. ಆ ಚೈನ್ ಜೊತೆ ಇನ್ನ 2 ಚೈನು ಅಡ ಇಕ್ಕಿದ್ದಾರೆ. ಟಕ್ಕಂತ ಒಬ್ರು ಪೊಲೀಸ್ ಅವರು ಹೋಗೋ ಫಸ್ಟ್ ಫೋನ್ ಮಾಡಿ ಹೇಳೋರಿಗೆ ಅಂತ ಹೇಳ್ತಾರೆ. ಅವರು ಆಚೆ ಹೋಯ್ತಾರೆ. ಹಂಗೆ ಈ ಕಡೆ ನಮ್ಮ ಹರಿ ಸರ್ನ ತೋರಿಸಿದ್ರು. ಅವ್ರ ಫ್ರೆಂಡ್ ಲಾಯರ್ ನೋಡಕ್ ಹೋಗಿದ್ದಾರೆ. ಆಕ್ಚುಲಿ ಇವರು DSP ಯಾರೋ ಒಂದು ದೊಡ್ಡ ಅಧಿಕಾರಿಗೆ ಹೊಡೆದ್ಬಿಟ್ಟು ಇವಾಗ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಆ ಕೇಸ್ ಬಗ್ಗೆ ಮಾತಾಡಕ್ ಬಂದವ್ರೆ. ಅದೆಲ್ಲ ಏನು ಮಾಡಕ್ಕಾಗಲ್ಲ, ನೋಡೋಣ ಇರು ಅಂತ ಹೇಳ್ತಾರೆ. ಏಯ್ ನಿನ್ ಕೈಲಿ ಆದ್ರೆ ಹೇಳು, ಇಲ್ಲ ನಿನಕಿನ್ನ ಬೆಟರ್ ಆಗಿರೋ ಲಾಯರ್ ನಾನು ಇಟ್ಕೊಂತೀನಿ ಅಂತ ಹೇಳಿ ಸೀದಾ ಎದ್ದು ಹೊಂಟೈತಾರೆ ಅವರು. ಸೀದಾ ಅವ್ರಿಬ್ರು ಇದ್ರಲ್ಲ ಪೊಲೀಸ್ ಅವರು ಅವ್ರ ಹತ್ರ ಹೋಗೋರೆ. ಸರ್ ಈ ತರ 3 ಚೈನ್ ಇದೆ ಸರ್, ಇಲ್ಲಿ ಒಂದ್ ಅಡ್ರೆಸ್ ಕರ್ನಾಟಕ ಬೆಂಗಳೂರಲ್ಲಿ ಇದೆ ಸರ್. ಅವಯ್ಯ ಬಟ್ ನ್ಯಾಣ ಹಾಕೊಂಡು ತೀರೋಗ್ಬಿಟ್ರಂತೆ. ಯಾರಂತ ಗೊತ್ತಾಯ್ತಾ? ಸ್ಟಾರ್ಟಿಂಗ್ ನೋಡಿದ್ವಲ್ಲ ಅವರು. ಇನ್ನೊಂದು ಹುಡುಗಿ ಅಡಾಯ್ಕೈತೆ ಸರ್, ಅದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಬಟ್ ಆ ಹುಡುಗಿ ಇವಾಗ ಸದ್ಯಕ್ಕೆ ಇಲ್ಲಿ ಇಲ್ಲ, ಎಲ್ಲೋ ಆಚೆ ವೆಕೇಶನ್ಗೆ ಹೋಗಿದ್ದಾಳಂತೆ ಸರ್ ಅಂತ ಹೇಳ್ತಾರೆ. ಓಕೆ ಆ ಹುಡುಗಿ ಬಂದ ತಕ್ಷಣ ಸ್ವಲ್ಪ ವಿಚಾರಿಸ್ಬಿಟ್ಟು ಹೇಳ್ರಿ ಅಂತ ನಮ್ಮ ಪೊಲೀಸ್ ಅವರು ಹೇಳ್ತಾರೆ. ಸೀದಾ ಅದೇ ಸ್ಟಾರ್ಟಿಂಗ್ ಸೀನಲ್ಲಿ ನ್ಯಾಣ ಹಾಕೊಂಡಲ್ಲ ಒಬ್ಬ ಪೊಲೀಸಪ್ಪ ಅವ್ರ ಮನೆಗೆ ಬಂದ್ರು. ಏನಮ್ಮ ಇದು ನಿನ್ ಮಗಳದ ಚೈನು ಅಂತ ಕೇಳ್ತಾರೆ. ಹ್ಞೂ ಸರ್, ಬಟ್ ಅವಳ ಹತ್ರ ಕೇಳಿದ್ದಕ್ಕೆ ಅವಳು ಯಾರ ಕಿತ್ಕೊಂಡವ್ರು ಅಂತ ಹೇಳಿದ್ಲು, ಇಲ್ಲೆಂಗ್ ಬಂತು ಅಂತೇಳಿ ಮಗಳನ್ನ ಕರೆದು ಕೇಳ್ತಾರೆ. ಮಗಳು ಬಂದ್ಲು, ಹ್ಞೂ ಮಮ್ಮಿ ಕಳೆದೋಯ್ತು, ಬಟ್ ಇವಾಗ ಸಿಕ್ತಲ್ಲ, ನಾನು ಅಪ್ಪ ಹೋಗಿ ವೆಸ್ಟ್
ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅಂತ ಕೇಳ್ತಾರೆ. ತಿರ್ಗಾ ನಮ್ಮ ಪೊಲೀಸ್ ಅವರು ಅವ್ರ ಯಜಮಾನ್ರ ಬಗ್ಗೆ ಕೇಳ್ತಾರೆ, ಹೆಂಗೆ ಯಜಮಾನ್ರು ತೀರೋದ್ರು ಅಂತ. ಇಲ್ಲ ಸರ್, ಅವ್ರು ತುಂಬಾ ಧೈರ್ಯವಂತರು ಸರ್, ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವರು ನ್ಯಾಣ ಹಾಕೊಂಡ್ಬಿಟ್ರು ಸರ್ ಅಂತ ಹೇಳ್ತಾರೆ. ತಿರ್ಗಾ ಹುಡುಗಿ ಮುಖನ ತೋರಿಸಿದ್ರು. ಒಂಥರ ಅವಳು ನುಲಿತಾವಳೆ. ಅದನ್ನ ನೋಡಿದ ತಕ್ಷಣ ಪೊಲೀಸ್ ಅವರಿಗೆ ಸ್ವಲ್ಪ ಡೌಟ್ ಆಗಿ ಸೀದಾ ಆಚೆ ಬರ್ತಾರೆ. ಅಪ್ಪ ಮಗಳು ಇಬ್ಬರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದಾರಂತೆ, ಆ ಕೇಸ್ ಫೈಲ್ ನನಗೆ ಅರ್ಜೆಂಟ್ ಆಗಿ ಬೇಕು ಅಂತೇಳಿ ಇನ್ನೊಬ್ರು ಪೊಲೀಸ್ ಹತ್ರ ನಮ್ಮ ಹೀರೋ ಹೇಳ್ತಾರೆ. ಈ ಕಡೆ ಅವರಿಬ್ಬರು ಕಾನ್ಸ್ಟೇಬಲ್ ನ ತೋರಿಸ್ತಾರೆ. ಒಟ್ಟು 3 ಚೈನ್ ಇತ್ತು. ಒಂದ್ ಚೈನು ಆ ಪೊಲೀಸ್ ಅಪ್ಪಂದು, ಅದು ಸತ್ನಲ್ಲ ಅವಂದು. 2ನೇ ಚೈನು ಆ ಹುಡುಗಿ ಊರ್ ಬಿಟ್ಟು ಹೋಗೋಳೆ, ಎಲ್ಲ ವೆಕೇಶನ್ ಹೋಗೋಳೆ. ಇನ್ನೊಂದ್ ಚೈನು ಆ ಅಡ್ರೆಸ್ ನೋಡಿದ ತಕ್ಷಣ ಇವರು ನಮ್ಮ ಪೊಲೀಸ್ ಅವ್ರಿಗೆ ಫೋನ್ ಮಾಡಲ್ಲ, ದೊಡ್ಡ ಅಧಿಕಾರಿಗೆ ಫೋನ್ ಮಾಡ್ತಾರೆ. ಅವರು ಅವ್ರ ಹತ್ರ ಹೇಳ್ಬೇಡ್ರಯ್ಯ, ಆ ಅಡ್ರೆಸ್ ಟ್ರ್ಯಾಕ್ ಮಾಡ್ತಾ ಇದೀವಿ, ಸಿಕ್ಕಿಲ್ಲ ಅಂತ ಹೇಳ್ಬಿಡ್ರಿ, ನೀ ಫಸ್ಟ್ ಬನ್ರಿ ಇಲ್ಲಿ ಅಂತ ಕರೀತಾರೆ. ಈ ಕಡೆ ನಮ್ಮ ಪೊಲೀಸ್ ಅವ್ರನ್ನ ತೋರಿಸಿದ್ರು. ಅದೇ ಇವಾಗ ಹಾಸ್ಪಿಟಲ್ ಒಬ್ರು ಇದಾರಲ್ಲ, ಅವ್ರು ಬಂದವ್ರೆ. ಸರ್ ಎಲ್ಲ ಆಪರೇಷನ್ ಎಲ್ಲ ಓಕೆ ಸರ್, ಚೈನ್ ಏನ್ ಸರ್ ಆಯ್ತು, ನಿನಗೆ ನಿನ್ ಮಗಳನ್ನ ಕರ್ಕೊಂಬರಕ್ ಕೇಳಿದ್ನಲ್ಲ, ಯಾಕೆ ಕರ್ಕೊಂಬಂದಿರ ಅಂತ ಕೇಳ್ತಾರೆ. ಸರ್ ಅವಳು ಇವಾಗಲೇ ತುಂಬಾ ಭಯ ಬಿದ್ದವಳೆ ಸರ್, ಬೇಡ ಸರ್ ಕಂಪ್ಲೇಂಟ್ ಎಲ್ಲ ನಮಗೆ ಅಂತ ಹೇಳ್ತಾರೆ. ನಿಮ್ ಮಗಳನ್ನ ಯಾರೋ ಹಾಳು ಮಾಡಿದಾರಯ್ಯ, ಅವಳಿಗೆ ಕೆಟ್ಟ ಅಭ್ಯಾಸ ಎಲ್ಲ ಮಾಡಿಸಿ ಅವಳನ್ನ ಏನೋ ಮಾಡಿದ್ದಾರೆ, ಅವರೇ ಚೈನ್ ಕಿತ್ಕೊಂಡಿರೋದು, ಅವಳನ್ನ ಕರ್ಕೊಂಬ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಪ್ರಾಣ ಹೋದ್ರೆ ಕರ್ಕೊಂಬರಲ್ಲ ಅಂತ ಆ ವಯ್ಯ ಹೇಳ್ತಾನೆ. ನೋಡಯ್ಯ, ನಿನ್ ಮಗಳಿಗೆ ಇನ್ನೂ 18 ವಯಸ್ಸು ಆಗಿಲ್ಲ ಆಯ್ತಾ, ಅವಳಿನ ಚಿಕ್ಕ ಹುಡುಗಿ, ಅವಳಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ನಾವು ಏನ್ ಬೇಕಾದ್ರೆ ಮಾಡ್ಬೋದು, ಹೇಳಮ್ಮತ್ ಕೇಳು ಕರ್ಕೊಂಬ ಹೋಗು ಅಂತ ಇವರು ಹೇಳ್ಬಿಡ್ತಾರೆ. ಟಕ್ ಅಂತ ಇವ್ರಿಗೊಂದು ಫೋನ್ ಕಾಲ್ ಬಂತು. ದುಡ್ಡು ಅಧಿಕಾರಿ ಬಾ ಅಂತ ಕರೆದವ್ರೆ. ಸೀದಾ ಹೋದ್ರು. ಏನಯ್ಯ ಕೇಸ್ ಎಲ್ಲ ಹೆಂಗ್ ಹೋಗ್ತಾ ಇದೆ? ಹ್ಞೂ ಸರ್, ಯಾವ್ದೋ ಒಂದು ಗೋಲ್ಡ್ ಚೈನ್ ಕೇಸ್ ಬಂತು, ಅದೊಂದು ಪೋಕ್ಸೋ ಕೇಸ್ ಇದ್ದಂಗೆ ಐತೆ, ಅದೇ ಈ ಚಿಕ್ಕ ಮಕ್ಕಳನ್ನ ಕೆಡಿಸ್ತಾರಲ್ಲ ಆ ಕೇಸ್ಗೆ ಪೋಕ್ಸೋ ಅಂತ ಹೇಳ್ತಾರೆ. ಸರಿ, ಈ ಫೈಲ್ ತಗೋ, ನಿನ್ ಮುಂಬೈಲಿ ಒಂದು ಟ್ರೈನಿಂಗ್ ಇದೆ, ನಾನು ಹೋಗ್ಬೇಕಾಗಿತ್ತು, ನನ್ ಕೈಲಿ ಆಗಲ್ಲ, ಓಡ್ ಬಾ ಅಂತ ಹೇಳ್ತಾರೆ. ಏನ್ ಸರ್, ನಾನು ಇವಾಗ ತಾನೇ ಕೆಲಸ ಮಾಡ್ತಾ ಇದೀನಿ, ಅಷ್ಟು ಬೇಗ ಕಳಿಸ್ತಾರೆ ಹೆಂಗೆ? ಇದೆಲ್ಲ ಅವನ್ನ ಹೊಡಿಬೇಕಾದ್ರೆ ಗ್ಯಾಪ್ ಕಟ್ಕೊಬೇಕೈತಯ್ಯ ಅಂತ ಹೇಳ್ತಾರೆ. ಸರಿ ಅಂತೇಳಿ ಇವರು ಆ ಕವರ್ನ ತಗೊಂಡು ಸೀದಾ ಮನೆ ಕಡೆಗೆ ಬರ್ತಾರೆ. ಇವರೇ ನಮ್ಮ ಹೀರೋಯಿನ್ 2 ಚಾಕ್ಲೇಟ್ ತಗೊಂಡ್ಬಂದವ್ರೆ, ತಗೋ ಅವಳಿಗೊಂದು ಕೊಟ್ಬಿಡು ಅಂತ ಹೇಳ್ತಾರೆ. ಅವ್ರ ಅಮ್ಮನ ಮುಖಾನೇ ಒಂಥರ ಚೇಂಜ್ ಆಗೋಯ್ತು. ಅವ್ರು ಮುಂಬೈಗೆ ಹೋಗ್ಬೇಕಲ್ಲ, ಅದ್ರ ಬಗ್ಗೆ ಹೇಳ್ತಾವ್ರೆ. ಈ ತರ 1 ವಾರ ಇರಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊ ಅಂತ. ಅವ್ರಿಗೊಂದು ಫೋನ್ ಕಾಲ್ ಬಂತು. ಸೀದಾ ಎದ್ದು ಬಿದ್ದು ಹೋಗಿ ನೋಡ್ತಾರೆ. ಅದೇ ಇವಾಗ ಬಂದಿನ ಸ್ಟೇಷನ್ಗೆ ಅವ್ರ ಮಗಳು ನ್ಯಾಣ ಹಾಕೊಂಡು ಸತ್ತೋಗೋಳೆ. ಅದನ್ನ ನೋಡಕ್ಕೆ ಅಂತ ಇವರು ಬಂದ್ರು. ಅಲ್ಲಿ ಕಾನ್ಸ್ಟೇಬಲ್ ಹೇಳ್ತಾವ್ರೆ, ಸಾರ್ ಬೇಡ ಸಾರ್, ಅವ್ರ ಅಪ್ಪ ನಿಮ್ ಮೇಲೆ ಸಖತ್ ಕೋಪದಲ್ಲಿದ್ದಾನೆ, ಎಲ್ಲ ನಿಮ್ಮಿಂದಾನೆ ಆಗಿರೋದಂತ, ಪ್ಲೀಸ್ ಹೋಗ್ಬೇಡಿ ಸರ್ ಅಂತ ಹೇಳ್ತಾರೆ. ಬಟ್ ಇವರು ಕೇಳಲ್ಲ. ವಾಗ ಆ ಕಡೆ ಅಂತೇಳಿ ಸೀದಾ ಹೋಯ್ತಾರೆ. ಆ ಹುಡುಗಿ ಅವ್ರ ಅಪ್ಪನೂ ನೋಡ್ತಾವನೆ. ಸೀದಾ ಒಂದು ರೂಮ್ ಒಡೆ ಹೋದ್ರು. ಡೋರ್ ಓಪನ್ ಮಾಡಿದ್ರು. ಮಾಡ್ದೇಟಿಗೆ ಆ ಹುಡುಗಿ ಅಲ್ಲಿ ನ್ಯಾಣ ಹಾಕೊಂಡು ನೇತಾಡ್ತಾ ಇದೆ. ಅದನ್ನ ನೋಡಿದ ತಕ್ಷಣ ಇವ್ರಿಗೊಂಥರ ಶಾಕ್ ಆಗ್ಬಿಡದ. ಮೈಯೆಲ್ಲ ಫುಲ್ಲು ಬೇವ್ತೋಗಿದೆ, ತಲೆ ಫುಲ್ಲು ಚಕ್ಕರ್ ಹೊಡಿತಾ ಇದೆ. ಫುಲ್ಲು ಕುಡ್ದವನು ಹೆಂಗ್ ನಡೀತಾನೆ ಆ ತರ ನಡೀತಾವ್ರಿ ಇವರು. ಹಂಗೆ ಬರ್ತಾವ್ರೆ. ಅವ್ರಪ್ಪ ಬೇರೆ ಆ ಕಡೆ ಜಗಳ ಮಾಡ್ತಾವನೆ. ನಾನು ಅವಾಗ್ಲೇ ಹೇಳಿದ್ನಲ್ಲೋ ಈ ಕೇಸ್ ಎಲ್ಲ ಬೇಡ ಅಂತ, ನನ್ನ ಮಗಳನ್ನ ಅನ್ಯಾಯವಾಗಿ ಸಾಯಿಸ್ತಲ್ಲ ಅಂತ ಹೇಳ್ತಾರೆ. ಆ ದೊಡ್ಡ ಅಧಿಕಾರಿ ಒಬ್ರು ಬಂದ್ರು. ಇವನಾಕ ಕರ್ಕೊಂಬಂದ್ರಿ ಇಲ್ಲಿ ಅಂತೇಳಿ ಆ ಗುಂಪಲ್ಲಿ ಕರ್ಕೊಂಡ್ ಬರ್ತಾರೆ. ಹಿಂದ್ಗಡೆಯಿಂದ ಒಬ್ಬ ತಲೆ ಮೇಲೆ ಹೊಡೆದ್ಬಿಡ್ತಾನೆ. ಸರಿ, ಹಂಗೆ ಮಾಡಿ ಇವ್ರನ್ನ ಕಾರಲ್ಲಿ ಕುಂಡ್ರಿಸಿದ್ರು. ಇವರು ಸೀದಾ ಮನೆಗೆ ಬರ್ತಾರೆ. ಫುಲ್ಲು ಸುಸ್ತಾಗ ಒಂದ್ ಮನುಷ್ಯ, ಏನಾಯ್ತಾ ಗೊತ್ತಿಲ್ಲ, ಅವ್ರ ಹೆಂಡತಿ ನೀರು ಕೊಡ್ತಾರೆ. ಆ ನೀರ್ ಸಾಲ್ದು ಅಂತ ಜಗ್ಗಲಿರೋ ನೀರು ಫುಲ್ಲು ಕುಡ್ಕೊಂಡು ನನ್ನ ಮಗಳಲ್ಲಿ ಅಂತ ಎಲ್ಲಾ ಕಡೆ ಹುಡುಕ್ತಾವ್ರೆ. ಬಟ್ ಅವ್ರ ಹೆಂಡತಿ ಬಿಡ್ತಾ ಇಲ್ಲ. ಮಾತ್ರೆ ತಗೋ, ನಿನಗೆ ಏನೂ ಆಗಿಲ್ಲ, ಸುಮ್ನೆ ಇರು ಅಂತ ಹೇಳ್ತಾರೆ. ಅವರು ನನ್ನ ಮಗಳನ್ನ ನೋಡ್ಲೇಬೇಕು ಅಂತೇಳಿ ಎಲ್ಲಾ ಕಡೆ ಹುಡುಕ್ತಾವ್ರೆ. ನೋಡ್ರಿ ಅಲ್ಲಿ ಮಗಳಿಲ್ಲ. ಎಲ್ಲೇ ನನ್ನ ಮಗಳು ಅಂತ ಬಂದು ಹೀರೋಯಿನ್ ಹೊಡಿತಾವ್ರೆ. ಅವಳನ್ನ ನೀಂದ ಸಾಯಿಸ್ಬಿಟ್ಟಲ್ಲೋ ಅಂತ ಹೇಳಿದ ತಕ್ಷಣ ನಮ್ ಹೀರೋಗೆ ಒಂಥರ ಶಾಕ್ ಆಗ್ಬಿಡ್ತಂಗೆ. ಇಲ್ಲಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ನೋಡ್ಕೊಂಬರೋಣ ಬನ್ನಿ. ಒಬ್ಬ ಹುಡುಗ ಗುಡುಗುಡು ಅಂತ ಓಡ್ತಾ ಬಿದ್ದವನೆ. ನಮ್ ಹೀರೋನೆ ಅವನ ಹಂಗೆ ಮಾಡಿ ಹಿಡ್ದಿ ಸ್ಟೇಷನ್ ಕರ್ಕೊಂಡ್ಬಂದು ಬಿಡ್ತಾರೆ. ಆಚ್ ಕಡೆ ದೊಡ್ಡ ಅಧಿಕಾರಿಗಳು ಹೇಳ್ತಾವ್ರೆ, ಇವನು ಸಖತ್ ಡೇಂಜರ್, ಇವ್ನಿಗೆ ಒಳ್ಳೆ ಸ್ಟ್ರಾಂಗ್ ಆಗಿರೋ ಕೇಸ್ ಹಾಕಿ ಪರ್ಮನೆಂಟ್ ಆಗಿ ಆಚೆ ಬರ್ಬಾರ್ದು, ಆತರ ತಳ್ರಿ ಅಂತ ಹೇಳ್ತಾರೆ. ಈ ಕಡೆ ಆ ದೊಡ್ಡ ಅಧಿಕಾರಿ ಒಬ್ರು ಇದ್ರಲ್ಲ, ಅವರು ನಮ್ ಹೀರೋ ಫ್ರೆಂಡ್ ಕೂಡ. ಅವರು ನಮ್ ಹೀರೋಯಿನ್ಗೆ ಫೋನ್ ಮಾಡಿದ್ದಾರೆ. ಇದೆಲ್ಲ ವಿಷಯ ಅವನಿಗೆ ಗೊತ್ತಾಗ್ಬಿಡಂಗ್ ಐತೆ, ಬೇಗ ಅವನಿಗೆ ಫೋನ್ ಮಾಡಿ ಮನೆ ಕರಿ, ಹುಷಾರು ಅಂತ ಹೇಳ್ತಾರೆ. ನಮ್ ಹೀರೋಯಿನ್ ತುಂಬಾ ಎದ್ರಕೊಂಡು ಫೋನ್ ಅಲ್ಲಿ ಮಾತಾಡ್ತಾವ್ರೆ. ಹಂಗೆ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ಆ ಹುಡುಗನ ಕರ್ಕೊಂಡ್ ಬಿಟ್ಬಿಟ್ಟು ಎಂತಿ ಫೋನ್ ಮಾಡಾರ ಬಾ ಅಂತ. ಅದಕ್ಕಾಗಿ ಇವರು ಹಂಗೆ ಆಚೆ ಹೋಯ್ತಾವ್ರೆ. ಅವ್ರ ಫ್ರೆಂಡ್ ಬಂದ್ಬಿಟ್ಟು, ಏನೋ ಆಚೆ ಹೋಗ್ತಾ ಇದ್ಯಾ? ಹ್ಞೂ ಕಣೋ, ಅರ್ಜೆಂಟು, ನನ್ನ ಎಂತಿ ಫೋನ್ ಮಾಡಿದಾಳೆ, ಹೋಗ್ ಬರ್ತೀನಿ ಅಂತ ಹಿಂಗೆ ಹೇಳ್ತಾರೆ. ಅಲ್ಲೊಂದ್ ಮುತ್ಕಾಪ ಗುಡುಗುಡು ಅಂತ ಓಡ್ ಬರ್ತಾವನೆ ಸ್ಟೇಷನ್ ಓಡೆ. ಇವನೇನಕಪ್ಪ ಹಿಂಗ್ ಬರ್ತಾನಂತ ನೋಡಿದ್ರೆ, ಇವಾಗ ಒಬ್ಬನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದ್ರಲ್ಲ, ಬಂದಂಗೆ ಅವನಿಗೆ ಇಕ್ಕ ಮುಕ್ಕ ಹೊಡಿತಾ ಬಿದ್ದವನೆ. ಟಕ್ ಅಂತ ಓಡೋಗಿದ್ದು ಪೊಲೀಸ್ ಅವರು ವಾಪಸ್ ಬಂದ್ರು. ಸರ್ ಹೊಡಿಬೇಡಿ ಸರ್, ಹೊಡೆದಿ ಸಾಯಿಸ್ಕಿಸ್ಬಿಟ್ಟಿರ ಅವನ್ನ, ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಏನ್ ನ್ಯಾಯ ಬೇಕೋ ಸಿಗುತ್ತೆ, ಸುಮ್ನೆ ಇರಿ ಅಂತ ಹೇಳ್ತಾವ್ರೆ. ಆ ಕಡೆ ಇಬ್ರು ಕಾನ್ಸ್ಟೇಬಲ್ಗಳು ಒಂದ್ ಲ್ಯಾಪ್ಟಾಪ್ ಅಲ್ಲಿ ಏನೋ ನೋಡ್ತಾರಂಗ್ ಐತೆ. ನಮ್ ಹೀರೋ ನೋಡಿದ ತಕ್ಷಣ ಟಕ್ ಅಂತ ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ನಮ್ ಹೀರೋನು, ಏನಯ್ಯ ಅದು ಮುಚ್ಚಿಡ್ತಾ ಇದ್ಯಾ, ಕೊಡಿಲಿ ಅಂತ ಕೇಳ್ತಾರೆ. ಸರ್ ಏನಿಲ್ಲ ಬಿಡಿ ಸರ್ ಅಂತ ಹೇಳ್ತಾನೆ ಅವನು. ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅದ್ರಲ್ಲಿ ತುಂಬಾ ಹುಡುಗಿರ್ನ ಅಬ್ಯೂಸ್ ಮಾಡಿರೋ ಫೋಟೋಗಳಿದೆ, ಅದರಲ್ಲಿ ವಿಡಿಯೋನು ಇದೆ. ಹಂಗೆ ಸ್ವೈಪ್ ಮಾಡ್ತಾನೆ. ನೋಡಿದ್ರೆ ನಮ್ ಹೀರೋ ಮಗಳು. ಅದು ನೋಡಿದ ತಕ್ಷಣ ಸಖತ್ತು ಶಾಕ್ ಆಗ್ಬಿಡ್ತದೆ ಈ ಮನುಷ್ಯನಿಗೆ. ಆ ಕಡೆ ಹುಡುಗ ಬೇರೆ, ಏನ್ ಸರ್ ಚೆನ್ನಾಗವಳ ನಿಮ್ ಮಗಳು, ಫೋಟೋ ಚೆನ್ನಾಗ್ ಬಂದಿ ಅಂತ ಹೇಳ್ತಾನೆ. ಆ ಅಪ್ಪನಿಗೆ ಬಂದಿದ್ದು ಕೋಪಕ್ಕೆ ಹಿಡ್ಕೊಂಡು ಅವನ ಹೊಡಿತಾನೆ ನೋಡ್ರಿ. ಹೊಡೆದ್ಬಿಟ್ಟು ಹಂಗೆ ಅವನ ಕತ್ತ ಮೇಲೆ ಕಾಲ್ ಇಡ್ತಾನೆ. ತುಂಬಾ ಜನ ಪೊಲೀಸ್ ಅವ್ರು ಬಂದು ಬಿಡಿಸ್ತಾರೆ. ಆವಾಗ್ಲೇ ಒಬ್ರು ದೊಡ್ಡ ಅಧಿಕಾರಿಗೆ ಮೂಗ್ ಮೇಲೆ ಗುದ್ದು ಬಿಡ್ತಾರೆ. ಆವಾಗ್ಲೇ ಇವ್ರು ಪಾಪ DSP ಆಗಿದ್ದವ್ರನ್ನ ಸಬ್ ಇನ್ಸ್ಪೆಕ್ಟರ್ ಮಾಡಿರೋದು. ಆ ಹುಡುಗನ ಹಂಗೆ ಕೆಳಗಡೆ ಬಿದ್ದೋದ. ಎಲ್ಲರೂ ತುಂಬಾ ಜನ ಬಂದು ಚೆಕ್ ಮಾಡ್ತಾರೆ. ನೋಡಿದ್ರೆ ಹುಡುಗ ಸತ್ ಹೋದ. ಈ ಕಡೆ ಹಂಗೆ ಮನೇಲಿ ತೋರ್ಸೋರು, ಅಮ್ಮ ನನ್ಗೆ ಗೊತ್ತಿಲ್ದೆ ಮಾಡ್ದೆ ಅಮ್ಮ ಅಂತ. ಆ ಹುಡುಗಿ ಅಮ್ಮನ ಹತ್ರ ಹೇಳ್ತಾ ಇದೆ, ಓಕೆ ಕಣೆ ಏನು ಆಗಲ್ಲ, ನಾನು ಇದೀನಿ ಸುಮ್ನೆ ಇರು, ಅಪ್ಪ ಏನು ಮಾಡಲ್ಲ ಅಂತ ಹೇಳ್ತಾರೆ. ಅಪ್ಪ ಮನೆ ಒಡೆ ಬಂದ್ರು. ಆ ಹುಡುಗಿ ಸೀದಾ ಹೋಗಿ ರೂಮ್ ಅಲ್ಲಿ ಬಾಕ್ಲಾಕೊಂಡ್ಬಿಡುತ್ತೆ. ಎಂತಿನೂ
ಎಷ್ಟು ಹೇಳ್ತಾರೆ, ಬೇಡ ರೀ ಅವಳು ತುಂಬಾ ಭಯ ಬಿದ್ದವಳೆ, ಪ್ಲೀಸ್ ಹೇಳ ಮಾತ್ ಕೇಳಿ ಅಂತ ಹೇಳ್ತಾರೆ. ಬಟ್ ಅಪ್ಪ ಆ ಡೋರ್ ಹೊಡೆದ್ಬಿಟ್ಟು ಒಳಗಡೆ ಹೋಗಿ ನೋಡ್ತಾರೆ, ಮಗಳಲ್ಲಿ ನ್ಯಾಣ ಹಾಕೊಂಡು ಸತ್ತೋಗೈತೆ. ಅವಾಗ ಇವ್ರ ಮೈಂಡ್ ಸ್ಟ್ರಕ್ ಆಗಿರೋದು ಇವಾಗ ಓಪನ್ ಆಗೈತೆ. ಹಂಗಾರೆ ಇವ್ರ ಮಗಳು ಸತ್ತೋಗೋಳೆ ಅದೇ ಚೈನ್ ಇಂದಾನೆ. ಅದಕ್ಕೆ ಆ ಚೈನ್ ಕೇಸ್ ನ ಇವರು ಇಷ್ಟು ಇಂಟ್ರೆಸ್ಟ್ ಆಗಿ ಹೋಯ್ತಾ ಇರೋದು. ಆ ಪೊಲೀಸ್ ಅವರು ಚೆಕ್ ಮಾಡಿರ್ತಾರೆ ಅಂಗಡಿಯಲ್ಲಿ, ಅಲ್ಲಿ ಇವ್ರ ಹೆಸರಿದೈತೆ. ಅದಕ್ಕೆ ಅವರು ಡೈರೆಕ್ಟ್ ಆಗಿ ದೊಡ್ಡ ಅಧಿಕಾರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಹಿಂಗಾಗಿದೆ ಸರ್ ಅಂತ. ಫ್ಲಾಶ್ ಬ್ಯಾಕ್ ಮುಗೀತು, ಇವಾಗ ಕಂಟಿನ್ಯೂ ಮಾಡೋಣ. ಆ ಹುಡುಗಿ ಸತ್ತಲ್ಲ, ಅವರಪ್ಪ ಟಿವಿ ಮುಂಗಡೆ ಹೇಳ್ತಾವನೆ, ಈ ತರ ನನ್ನ ಮಗಳು ಸಾವಿಗೆ ಆ ಪೊಲೀಸ್ ಅಪ್ಪನೇ ಕಾರಣ, ಅವ್ನ ಕೆಲಸ ಹೋಗ್ಬೇಕು, ಅವನ ಜೈಲ್ಗೆ ಹಾಕ್ಬೇಕು ಸ್ವಾಮಿ ಅಂತೇಳಿ ಈ ಕಡೆ ಹೋರಾಟ ಮಾಡ್ತಾ ಅವನೆ. ದೊಡ್ಡ ಅಧಿಕಾರಿನೂ ಮೆಂಟಲ್ ಹಾಸ್ಪಿಟಲ್ ಬಂದು ಕೇಳ್ತಾವ್ರೆ, ಹೆಂಗೈತೆ ಇವಾಗ ಹರಿ ಕಂಡೀಷನ್ ಅಂತ. ಸರ್ ಅವ್ರೇನು ಮೆಂಟ್ಲೇನು ಅಲ್ಲ, ಯಾರ ಮಕ್ಕಳು ಸತ್ರೆ ಯಾರು ತಾನೇ ಬೇಜಾರಾಗಲ್ಲ ಹೇಳಿ. ಅವಾಗ ಅವ್ರ ಮಗಳು ಸತ್ತಿರೋದಕ್ಕೆ ಅವ್ರಿಗೆ ಮೈಂಡ್ ಸ್ಟ್ರಕ್ ಆಗೈತೆ. ಅದೇ ತರ ನ್ಯಾಣ ಕೊಂಡ್ರೆ ಹುಡುಗಿ ನೋಡಿದ್ರಲ್ಲ, ಅದಕ್ಕೆ ಅದು ಮೈಂಡ್ ಇವಾಗ ಓಪನ್ ಆಗೈತೆ. ಅವರು ಪರ್ಫೆಕ್ಟ್ ಫಿಟ್ ಆಗಿದ್ದಾರೆ ಸರ್ ಅಂತೇಳಿ ಅವರು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಈ ಕಡೆ ಹೀರೋಯಿನ್ ತೋರಿಸಿದ್ರು, ಕಾಫಿ ಶಾಪ್ ಅಲ್ಲಿ ಕುಂತವ್ರೆ. ನೋಡಪ್ಪ ನಿನ್ ಜೊತೆ ಬಹಳ ನನಗೆ ಇಷ್ಟ ಇಲ್ಲ, ನನಗೆ ಡಿವೋರ್ಸ್ ಕೊಟ್ಬಿಡು ಅಂತೇಳಿ ಎಂತಿ ಕೇಳ್ಬಿಡ್ತಾರೆ. ಒಂದು ಫೀಲಿಂಗ್ ಹಾಡಲ್ಲಿ ತೋರಿಸ್ತಾ ನೋಡಿ, ಇದೆ ಅವ್ರ ಮಗಳು. ಎಲ್ಲ ಖುಷಿಯಾಗಿದ್ದ ಫ್ಯಾಮಿಲಿನೇ ಪಾಪ ಅಲ್ಲಿ ತೋರಿಸ್ತಾ ನೋಡಿ. ಅವರಪ್ಪ ಆ ಚೈನು ಮಗಳಿಗೆ ಕೊಡಿಸಿರೋದು. ಹಾಡೆಲ್ಲ ಸೂಪರ್ ಆಗಿ ಮುಗೀತು. ಹಂಗೆ ಇಲ್ಲಿ ಒಬ್ರು ಮನೆಗೆ ಬಂದವ್ರೆ. ಇವ್ರು ಯಾರಪ್ಪ ಅಂದ್ರೆ ಅದೇ ಇವ್ರೊಬ್ಬರು ಹುಡುಗನ ಸ್ಟೇಷನ್ ಹೊಡೆದ್ರಲ್ಲ, ಅವನು ಸತ್ನಲ್ಲ, ನಮ್ ಹೀರೋ ಹೋಗಿಲ್ಲ ಜೈಲಿಗೆ, ಆ ಅಪ್ಪ ಹೋಗಿದ್ದಾರೆ. ಸರ್ ತುಂಬಾ ಟ್ಯಾಂಕ್ಸ್ ಸರ್ ನೀವು ಮಾಡಿದ್ದು ಹೆಲ್ಪ್ಗೆ ಅಂತ ನಮ್ ಹೀರೋ ಕೇಳ್ತಾರೆ. ಇರ್ಲಿ ಬಿಡಿ ಸರ್, ನನ್ನ ಮಗಳನ್ನ ಹಾಳು ಮಾಡಿದಾನೆ, ನೀವು ಮಾಡಿದ್ರೆ ನಾನೇ ಅವನ್ನ ಕೊಲೆ ಮಾಡ್ತಾ ಇದ್ದೆ ಸರ್ ಅಂತೇಳಿ ಸೂಪರ್ ಆಗಿ ಚೆನ್ನಾಗೇ ಮಾತಾಡ್ತಾರೆ. ಹಂಗೆ ನಮ್ ಹೀರೋ ಮನೇಲಿ ಕುಂತವನೆ. ಹಂಗೆ ಈ ಕಡೆ ಆ ಸೈಕೋಗಳನ್ನ ತೋರಿಸ್ತಾರೆ. ಸೀದಾ ಆ ಅಪ್ಪನ್ ಮನೆಗೆ ಬಂದ್ರು. ಆಂಟಿ ನಾವು ನಿಮ್ ಮಗಳ ಜೊತೆ ಕಾಲೇಜಲ್ಲಿ ಓದೋರ ಆಂಟಿ ಅಂತ ಹೇಳ್ತಾರೆ. ಹೌದಾ, ಓಕೆ ಬನ್ರಮ್ಮ ಅಂತೇಳಿ ಸೀದಾ ಒಳಗಡೆ ಕರೆದು ಕುಂಡ್ರಿಸ್ತಾರೆ. ಆಂಟಿನೂ ಆ ಕಡೆ ಕಾಫಿ ಮಾಡ್ಕೊಂಬರೋಣ ಅಂತ ಒಳಗಡೆ ಹೋಯ್ತು. ಆ ಇಬ್ಬರು ಹುಡುಗಿರು ಒಳಗಡೆ ಹೋದ್ರು. ಈ ಕಡೆ ಅಪ್ಪ ಕೇಳ್ತಾವ್ರೆ, ಹೌದು ನೀವು ಕಾಲೇಜಲ್ಲಿ ಕ್ಲಾಸ್ಮೇಟಾ ಇಲ್ಲ ಸ್ಕೂಲಲ್ಲಿ ಕ್ಲಾಸ್ಮೇಟಾ? ಅಲ್ಲೊಬ್ರು ಟೀಚರ್ ಇದ್ರಮ್ಮ, ಆ ಟೀಚರು ಅವಾಗ ಬಂದು ನನ್ನ ಮಗಳನ್ನ ನೋಡ್ಕೊಳ್ಳೋರು, ಆ ಟೀಚರ್ ಹೆಸರೇನು ಅಂತ ಕೇಳ್ತಾರೆ. ಬಟ್ ಆ ಹುಡುಗರು ಹೆಸರು ತಪ್ಪಾಗಿ ಹೇಳ್ತಾರೆ. ಇವ್ರಿಗೆ ಟಕ್ಕಂತ ಫ್ಲಾಶ್ ಆಗೋಯ್ತು, ಇವ್ರು ಯಾರೋ ಬೇರೆಯವ್ರು ಇರ್ಬೇಕಂತೇಳಿ ಅವ್ರ ಕಾಲೇಜ್ ಗ್ರೂಪ್ ಫೋಟೋ ಇರುತ್ತಲ್ಲ ಅದನ್ನ ತಗೊಂಬಂದು ತೋರಿಸ್ತಾರೆ. ಇದ್ರಲ್ಲಿ ಯಾರು ನೋಡಿ ಅನ್ಬಿಟ್ಟು ಈ ಕಡೆ ಆಂಟಿನು ಜ್ಯೂಸ್ ತಗೊಂಬಂದು ಕೊಟ್ರು. ಎಲ್ಲರೂ ಕುಡಿತಾವ್ರೆ. ಇದ್ದಕ್ಕಿದ್ದಂಗೆ ಹುಡುಗರು ಬುದ್ಧಿನ ತೋರ್ಸಕ್ಕೆ ಶುರು ಮಾಡಿದ್ರು. ಏನ ನೀನ್ ಅವನ್ನ ಕೊಲೆ ಮಾಡ್ದಲ್ಲ, ನಿನ್ ಮಗಳನ್ನ ಅವನೊಬ್ಬ ಮಾತ್ರ ಕೆಡಿಸ್ತಾ ಅನ್ಕೊಂಡ, ನಾನು ಕೆಡಿಸ್ದೆ ನೋಡು, ಅವನು ಕೆಡಿಸ್ತಾ ಅಂತ ಎಲ್ಲರೂ ಒಪ್ಕೊಂತಾರೆ. ಆ ಹುಡುಗಿರೇನು, ಅಂಕಲ್ ವಿಡಿಯೋ ಇದೆ ಅಂಕಲ್ ನನ್ನ ಹತ್ರ ನೋಡ್ತೀರಾ, ಸಕ್ಕದಾಗಿದೆ ಅಂತ ಹೇಳ್ತಾರೆ. ಪಾಪ ಯಪ್ಪನಿಗೆ ಒಂಥರ ಕೋಪ ಬಂದು ಹೊಡಿಯಕ್ ಹೋಯ್ತಾನೆ. ಎಂತಿ ರೀ ಅಂತ ಹೇಳ್ತಾರೆ. ನೋಡಿದ್ರೆ ಎಂತಿ ಮೂಗಲ್ಲಿ ಬ್ಲಡ್ ಬರ್ತಾ ಇದೆ. ಹಂಗಾರೆ ಆ ಜ್ಯೂಸ್ ಅಲ್ಲಿ ಅವರು ವಿಷ ಏನೋ ಕಲಿಸ್ಕೊಟ್ರಂಗ ಅವ್ರೆ. ಇಬ್ರು ಹಂಗೆ ಪಾಪ ಗಂಡ ಎಂತಿ ತಪ್ಕೊಂಡು ಸಾಯ್ತಾವ್ರೆ. ಟಕ್ಕಂತ ಎಂತಿ ಕೇಳಲಾರ್ದೆ, ನೋಡ್ರಪ್ಪ ನನ್ ಗಂಡ ಅಲ್ಲ ಕಣೋ ಕೊಲೆ ಮಾಡಿದ್ದು, ಹರಿ ಸಾರ್ ಕೊಲೆ ಮಾಡಿದ್ದು ಅಂತ ಸಾಯೋ ಟೈಮಲ್ಲಿ ಬಾಯಿ ಬಿಟ್ಬಿಡ್ತಾರೆ. ಇನ್ನ ಆ ಹುಡುಗರು ಆ ಯಪ್ಪನ್ ಫೋನ್ ನ ಲಾಕ್ ಓಪನ್ ಮಾಡಿ ನೀಟಾಗಿ ಹರಿ ಸಾರ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ರು. ಮಾರನೇ ದಿನ ಪೊಲೀಸ್ ಬಂತು ಆ ಮನೆಗೆ. ನಮ್ಮ ಹರಿ ಸಾರನು ಎಲ್ಲ ಗೆಸ್ ಮಾಡ್ತಾವ್ರೆ ಏನಾಗಿದೆ ಈ ಮನೆಯಲ್ಲಿ ಅಂತ. ಸೀದಾ ರೂಮ್ಗೆ ಹೋಯ್ತಾರೆ, ಕಿಚನ್ಗೆ ಹೋಯ್ತಾರೆ. ಹಂಗೆ ಆಚೆ ಬರ್ತಾರೆ, ಅಂಚ್ ಮೇಲೆ ನೋಡ್ತಾರೆ. ಸೀದಾ ದೊಡ್ಡ ಅಧಿಕಾರಿ ಬಂದು ಕೇಳ್ತಾರೆ, ನನಗ್ ಗೊತ್ತಿರಂಗಿದ್ದು ಸೂಸೈಡ್ ಇರ್ಬೇಕಪ್ಪ ಅಂತ. ಇಲ್ಲ ಸರ್ ಇದು ಕೊಲೆ ಮಾಡಿದ್ದಾರೆ ರೀ. ಹೆಂಗ್ರಿ ಹೇಳ್ತೀರಾ ನೀವು? ಅಲ್ಲ ಸರ್ ಅವ್ರು ಇರೋದು ಇಬ್ರು, ಬಟ್ ಡಸ್ಟ್ಬಿನ್ ಅಲ್ಲಿ ನೋಡಿದ್ರ 7-8 ನಿಂಬೆನ್ ಕಟ್ ಮಾಡಿ ಇಕ್ಕಿದ್ರು. ಬಟ್ ಅವ್ರ ಗೆಸ್ಟೇ ಬಂದಿರಬಹುದು ಸರ್. ಗೆಸ್ಟ್ ಬರ್ತಾರೆ, ಓಕೆ ಗೆಸ್ಟ್ ಬಂದ್ರೆ ಏನು, ಅವ್ರ ಗ್ಲಾಸ್ ಮಾತ್ರ ವಾಶ್ ಮಾಡಿಕ್ತಾರ, ಅವ್ರು ಯಾವ್ದು ಫಿಂಗರ್ ಪ್ರಿಂಟ್ ಸಿಗ್ಬಾರ್ದು ಅಂತೇಳಿ ಅವ್ರ ಗ್ಲಾಸ್ ನ ಅವರು ವಾಶ್ ಮಾಡಿಕ್ಕಿದ್ದಾರೆ. ಇನ್ನೊಂದು ಜ್ಯೂಸು ಆಂಟಿ ಮಾಡಿಲ್ಲ, ಯಾಕಂದ್ರೆ ಆಂಟಿ ಫಿಂಗರ್ ಪ್ರಿಂಟ್ ಅಂಕಲ್ ಗ್ಲಾಸ್ ಅಲ್ಲಿ ಇಲ್ಲ. ಅಂಕಲ್ ಕುಡ್ದಿದ್ದು ಗ್ಲಾಸ್ ಅಲ್ಲಿ ಅಂಕಲ್ ಫಿಂಗರ್ ಪ್ರಿಂಟ್ ಇದೆ, ಆಂಟಿ ಕುಡ್ದಿದ್ದ ಗ್ಲಾಸ್ ಅಲ್ಲಿ ಆಂಟಿ ಫಿಂಗರ್ ಪ್ರಿಂಟ್ ಇದೆ. ಆ ದೊಡ್ಡ ಅಧಿಕಾರಿನು ಓಕೆನಪ್ಪ ನೀನ್ ಹೇಳೋದು ಕರೆಕ್ಟೇ, ಬಟ್ ಒಳಗಡೆ ಎಲ್ಲ ಚಿಲ್ಕ ಹಾಕೊಂಡಿದಾರಲ್ಲ. ಹ್ಞೂ ಸರ್ ಕರೆಕ್ಟ್ ನೀವ್ ಹೇಳಿದ್ದು. ಅವರು ಕೊಲೆ ಮಾಡ್ಬಿಟ್ಟು ಒಳಗಡೆ ಚಿಲ್ಕ ಮಾಡ್ಬಿಟ್ಟು ಅಂಚು ಓಪನ್ ಮಾಡಿ ಆಚೆ ಬಂದವ್ರೆ, ಅದಕ್ಕೆ ಅಲ್ಲಿ ಎಲೆ ಎಲ್ಲ ಕದ್ರೈತೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಶಾಕು. ಅವರು ಹೋಗಿ ಚೆಕ್ ಮಾಡ್ತಾರೆ, ಇವ್ರು ಹೇಳಿದ್ದೆಲ್ಲ ಪಕ್ಕ ಹಂಗೆ ಐತೆ. ಹಂಗೆ ಈ ಕಡೆ ನಮ್ ಪೊಲೀಸ್ ಅವ್ರನ್ನ ತೋರಿಸ್ತಾರೆ. ಇವ್ರ ಮಗಳು ಸತ್ರಲ್ಲ, ಅವ್ರ ಫ್ರೆಂಡ್ಸ್ ಹತ್ರ ಬಂದು ಕೇಳ್ತಾರೆ, ಈ ತರ ಅವಳಿಗೆ 2 ಜನ ಫ್ರೆಂಡ್ಶಿಪ್ ಇತ್ತ ಅಂತ. ಅಲ್ಲೊಬ್ಳು ಹೇಳ್ತಾಳೆ, ಇಲ್ಲ ಸರ್ ಅವಳು ಅವಾಗ ಒಂದ್ ಕಡೆ ಹೋಗ್ತಾ ಇದ್ಲು, ಬಟ್ ನಮ್ ಯಾರ ಹತ್ರನೂ ಹೇಳಿಲ್ಲ ಸರ್. ಓಕೆ ಅಂತೇಳಿ ಇನ್ನೊಂದು ಫೋಟೋ ತೋರಿಸ್ತಾರೆ. ಅವಳು ಚೈನ್ ಬಗ್ಗೆ ಏನೋ ಗೊತ್ತಾ ಅಂತ ಕೇಳ್ತಾರೆ. ಸರ್ ಅವಳು ಚೈನು ಕಳೆದಂತೆ, ಅದಕ್ಕೆ ನಾನೇ ಡೂಪ್ಲಿಕೇಟ್ ಮಾಡ್ಕೊಟ್ಟೆ ಸರ್, ಪ್ಲೀಸ್ ಸಾರಿ ಅಂತ ಹೇಳ್ತಾನೆ ಒಬ್ಬ ಹುಡುಗ. ಓಕೆ ಪರವಾಗಿಲ್ಲ ಬಿಡು ಅಂತೇಳಿ ಸೀದಾ ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರು ನೆಣ ಹಾಕೊಂಡ್ರಲ್ಲ ಅವ್ರ ಮಗಳ ಹತ್ರ ಹೋಗವ್ರೆ. ನೋಡಮ್ಮ ನಿನ್ ಮನೆಯಲ್ಲೇ ಕೇಳೋಣ ಅನ್ಕೊಂಡೆ ಆಯ್ತಾ, ಚಿಕ್ಕ ಹುಡುಗಿ ಅಂತ ಬಿಟ್ಟೆ, ಅವತ್ ಏನಾಯ್ತು ಕರೆಕ್ಟ್ ಆಗಿ ಹೇಳು ಅಂತ ಹೇಳ್ತಾರೆ. ಇಲ್ಲ ಸರ್ ಒಬ್ಬ ಹುಡುಗನ ಜೊತೆ ನನಗೆ ಫ್ರೆಂಡ್ಶಿಪ್ ಆಯ್ತು, ಅವನಿಗೆ ತುಂಬಾ ಕೆಟ್ಟ ಅಭ್ಯಾಸ ಮಾಡ್ಬಿಟ್ಟು ನನ್ನ ಏನೇನೋ ಮಾಡ್ಬಿಟ್ಟು ನಾನು ಚೈನ್ ಎತ್ಕೊಂಡ್ ಹೊಂಟದ ಸರ್, ಮನೆಗೆ ಗೊತ್ತಾರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈ ತರ ಸುಳ್ಳು ಹೇಳ್ದೆ ಅಂತ ಹೇಳ್ತಾರೆ. ಓಕೆ ಇವನ ನೋಡು ಅಂತೇಳಿ ಅದೇ ಒಬ್ಬ ಸ್ಟೇಷನ್ ಸಾಯ್ತಾರಲ್ಲ ಅವ್ನ ಫೋಟೋ ತೋರಿಸ್ತಾರೆ. ಸರ್ ಅದು ಇವನಲ್ಲ ಸರ್ ಅಂತ ಹೇಳಿದ ತಕ್ಷಣ ಬೇರೆ ಯಾರು, ಎಷ್ಟು ಜನ ಇದ್ರು ಅವರು? ಸರ್ ಅವರೊಂದು 3 ಜನ ಇದ್ರು ಸರ್ ಅಂತ ಹೇಳ್ತಾರೆ. ಇವಾಗ ಪೊಲೀಸ್ ಅವರಿಗೆ ಇನ್ನೂ ಸ್ವಲ್ಪ ತಲೆ ಕೆಡ್ತಾ ಇದೆ. ಈ ಕಡೆ ಇನ್ನೊಂದು ಹುಡುಗಿ ಮನೆಗೆ ಬಂದವ್ರೆ. ಈ ಹುಡುಗಿ ಯಾರಂತ ಗೊತ್ತಾ? ಅದೇ 3 ಚೈನ್ ಸಿಕ್ಕಿದಾಗ ಇಬ್ರು ತಗೊಳಕೊಂಡ್ರು. ಈ ಹುಡುಗಿದ ವೆಕೇಶನ್ ಹೋಗಿತ್ತಲ್ಲ ಆ ಹುಡುಗಿ ಇದು. ಈ 3 ಚೈನ್ ನಿನಗೆ ಹೆಂಗ್ ಬಂತು ಅಂತ ಕೇಳ್ತಾರೆ. ಸರ್ ಇದು ರೋಡಲ್ಲಿ ಸಿಕ್ತು ಸರ್ ಅಂತ ಆ ಹುಡುಗಿ ಹೇಳುತ್ತೆ. ರೋಡಲ್ಲ, ನಡಿ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾರೆ. ಸರ್ ಸಾರಿ ಸರ್ ನಾನು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತೀನಿ. ಒಂದಿನ ಹಿಂಗೆ ಬಟ್ಟೆ ಟ್ರೈಲ್ ನೋಡ್ತಾರಲ್ಲ ಸರ್, ಆ ರೂಮ್ಗೆ ಹೋಗಿದ್ದೆ, ಅಲ್ಲೊಂದು ಜೀನ್ಸ್ ಪ್ಯಾಂಟ್ ಇತ್ತು, ಅದನ್ನ ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ಚೈನ್ ಇತ್ತು ಸರ್, ಅದಕ್ಕೆ ಮಾಡಿದೆ ಸರ್ ಸಾರಿ ಅಂತ ಹೇಳ್ತಾರೆ. ಸರಿ ಅಂತೇಳಿ ಎಲ್ಲರೂ ಆ ಬಟ್ಟೆ ಅಂಗಡಿಗೆ ಹೋಗಿ CCTV ಕ್ಯಾಮ್ರಲ್ಲಿ ಚೆಕ್ ಮಾಡ್ತಾವ್ರೆ. ಇವ್ರು
ಇವ್ರು ಹೇಳ್ದಂಗೆ ಒಂದು ಗುಂಗೂರು ಕೂದಲು ಹುಡುಗಿ ಬಂತು, ಆ ಪ್ಯಾಂಟು ಚೇಂಜ್ ಮಾಡ್ಕೊಂತು, ಸೀದಾ ಹಂಗೆ ಆಚೆ ಹೋಗ್ತಾ ಇದೆ. ಅಲ್ಲೊಬ್ಬ ನಿಲ್ಸಿ ಮಾತಾಡ್ತಾನೆ. ಪೊಲೀಸ್ ಅವರು ಅವನ ಹತ್ರ ಇವಾಗ ಎಂಕ್ವೈರಿ ಮಾಡ್ತಾರೆ. ಈ ಹುಡುಗಿ ಜೊತೆ ನೀನ್ ಅವತ್ತು ಏನಪ್ಪ ಮಾತಾಡದೆ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಸರ್ ಈ ಹುಡುಗಿ ನೋಡಿದೀನಿ ಸರ್, ನಾನು ಬೆಂಗಳೂರಲ್ಲಿ ಸರ್ಜಾಪುರ ರೋಡ್ ಅಲ್ಲಿ ಒಂದು ಪಬ್ ಇದೆ, ಆ ಪಬ್ ಅಲ್ಲಿ ಇವಳನ್ನ ಡೈಲಿ ಮೀಟ್ ಮಾಡ್ತಾ ಇದೆ, ಬಟ್ ಇವಾಗ ಕೇಳಿದ್ದಕ್ಕೆ ಯಾರಂತಾನೆ ಗೊತ್ತಿಲ್ಲ ಅನ್ಬಿಟ್ಲು ಸರ್ ಅಂತ ಆ ಹುಡುಗ ಹೇಳ್ಬಿಡ್ತಾನೆ. ಸರಿ, ನಮ್ಮ ಆಫೀಸರ್ ಸೀದಾ ಲಿಫ್ಟ್ ಅಲ್ಲಿ ಇಳಿದು ಬರ್ತಾವ್ರೆ. ಅಲ್ಲಿ ನೋಡಿ ಹಿಂದ್ಗಡೆ 3 ಜನ ಸೈಕೋಗಳು ನಿಂತವ್ರೆ. ಹಂಗೆ ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಯ್ತಾವ್ರ ಅವರು. ಯಾಕಂದ್ರೆ ಆ ಅಮ್ಮ ಸಾಯ್ಬೇಕಾದ್ರೆ ಹೇಳ್ಬಿಟ್ಟಲ್ಲ ಹರಿ ಸಾರೆ ಸಾಯಿಸಿದ ಅಂತ, ಅದಕ್ಕಾಗಿ ನಮ್ಮ ಹೀರೋನ ಕೊಲೆ ಮಾಡಕ್ಕೆ ಇವರು ಫಾಲೋ ಮಾಡ್ಕೊಂಡು ಬರ್ತಾವ್ರೆ. ಅದರಲ್ಲಿ ದೊಡ್ಡವನಿವನು ಅವನು ಹೇಳ್ತಾನೆ, ಸದ್ಯಕ್ಕೆ ಇವಾಗ ಬೇಡ, ನಾವೆಲ್ಲ ಬೆಂಗಳೂರಿಗೆ ಹೊಂಟೋಗೋಣ ಅಂತ ಹೇಳ್ತಾನೆ. ಅದ್ರಲ್ಲಿ ಒಬ್ಳು ಹುಡುಗಿ ಇದ್ದಕ್ಕಿದ್ದಂಗೆ ಡೋರ್ ಓಪನ್ ಮಾಡ್ಬಿಡದ. ಸರಿ ಅಂತೇಳಿ ಗಾಡಿನೂ ಸೈಡ್ಗೆ ಹಾಕ್ತಾರೆ. ನಿಮ್ಗೇನ್ರ ಗೊತ್ತು ನನ್ನ ನೋವು, ನನ್ನ ಲವರ್ ಕಣ ಅವನು ಅಂತ ಹೇಳ್ತಾವಳೆ. ಇಲ್ಲಿ ನೋಡೆ ತಲೆ ಕೆಡ್ಸ್ಕೊಂಬೇಡ, ಇವಾಗ ಇಲ್ಲಿರೋ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಎಲ್ಲಾರನು ಸಾಯಿಸೋಣ ಬಾ ಅಂತೇಳಿ ಸೀದಾ ಹಂಗೆ ಕಾರಲ್ಲಿ ಇವರು ಹೊಂಟೈತಾರೆ. ಈ ಕಡೆ ದೊಡ್ಡ ಅಧಿಕಾರಿ ಹತ್ರ ಬಂದವ್ರೆ. ಅವರು ಕೇಳ್ತಾರೆ ಏನೇನು ಕಂಡಿಡ್ತಿದ್ಯಾ ಅಂತ. ಅಲ್ಲಿ ಆಗಿದ್ದ ವಿಷಯ ಎಲ್ಲ ಅವ್ರ ಹತ್ರ ಹೇಳ್ತಾರೆ. ಬಟ್ ಸರ್ ಅವ್ನು ಸತ್ನಲ್ಲ ಸ್ಟೇಷನ್ ಅಲ್ಲಿ, ಅವ್ನಿಗೆ ಗೊತ್ತಿರೋ ಹುಡುಗರೇ ಇರಬೇಕು, ಇಲ್ಲ ಅವನು ಫ್ರೆಂಡ್ಸ್ ಇರಬೇಕು, ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕು ಸರ್, ಬೆಂಗಳೂರಿಗೆ ಹೋದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ನಮ್ಮ ದೊಡ್ಡ ಅಧಿಕಾರಿನೂ ಹೇಳ್ತಾರೆ. ಸರಿ ಸರಿ ಆಚೆ ಹೋಗಿ ನಿಂತ್ಕೊ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಎಲ್ಲಾ ಪವರನ್ನು ನಮ್ಮ ಹೀರೋಗೆ ಕೊಟ್ಬಿಡ್ತಾರೆ. ನೀನ್ ಎಲ್ಲರೂ ಹೋಗಿ ಎಂಕ್ವೈರಿ ಮಾಡ್ಬೋದು, ನಿನ್ನ ಯಾವನ್ನೂ ಕೇಳಲ್ಲ ಅಂತ. ಅಣ್ಣ ಸೀದಾ ಬೆಂಗಳೂರಿಗೆ ಬಂದು ಇಳಿದ್ರು. ಅಲ್ಲೊಂದು ಸ್ಟೇಷನ್ ಹೋಗಿ ಹೆಲ್ಪ್ ಕೇಳ್ತಾರೆ. ಶಿವಣ್ಣ ಇಲ್ಲಿ ಬಾಯಿಲೆ, ಇವ್ರ ಇದ್ರ ಕೇರಳದಿಂದ ಬಂದವ್ರೆ, ಇವ್ರಿಗೆ ಏನೇನ್ ಸಪೋರ್ಟ್ ಬೇಕೋ ಮಾಡಪ್ಪ ಅಂತೇಳಿ ಒಬ್ರು ಪೊಲೀಸ್ ಅಧಿಕಾರಿನ ಅವ್ರ ಜೊತೆ ಕೊಟ್ಬಿಡ್ತಾರೆ. ಈ ಕಡೆ ನಮ್ಮ ಹೀರೋನು ಪಬ್ಬು ಎಲ್ಲ ಪಬ್ಬು ಹುಡುಕ್ತಾ ಬಿದ್ದವ್ರೆ, ಎಲ್ಲೂ ಕ್ಲೂ ಸಿಕ್ಕಿಲ್ಲ. ಈ ಕಡೆ ಸೈಕೋಗಳನ್ನ ತೋರಿಸ್ತಾರೆ, ಅವ್ರ ಎಂತೆಂತ ತಪ್ಪು ಕೆಲಸಗಳನ್ನ ಮಾಡ್ತಾವ್ರ ನೋಡಿ. ಈ ಕಡೆ ಪೊಲೀಸ್ ಅವ್ರಿಗೆ ಯಾವ್ದು ಕ್ಲೂ ಸಿಕ್ಕಿಲ್ಲ. ಸೀದಾ ಒಬ್ರು ಸತ್ರಲ್ಲ ಸ್ಟಾರ್ಟಿಂಗ್ ಸೀನ್ ಅಲ್ಲಿ, ಅವ್ರ ಮನೆಗೆ ಬರ್ತಾರೆ. ಅವ್ರು ಬರ್ದಿರೋದು ಬಂದಲ್ಲಿ ನೇಣ ಹಾಕೊಂಡಿರೋದು ಎಲ್ಲ ಇವ್ರಿಗೆ ಫ್ಲಾಶ್ ಬ್ಯಾಕ್ ತರ ಕಾಣಿಸ್ತಾ ಇದೆ. ಸೀದಾ ಇನ್ನೊಬ್ಬರ ಹತ್ರ ಹೇಳ್ತಾರೆ, ಆಕ್ಚುಲಿ ಇದು ಸೂಸೈಡ್ ಮಾಡ್ಕೊಂಡಿರೋದಲ್ಲ, ಇದು ಯಾರೋ ಪಕ್ಕಾ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಸರ್ ಹೆಂಗ್ ಹೇಳ್ತೀರಾ ಸರ್ ನೀವು? ಅಲ್ಲಯ್ಯ, ನಾವೆಲ್ಲ ನೇಣ ಹಾಕೊಬೇಕಾರೆ ನಾರ್ಮಲ್ ಆಗಿ ಇರ್ತೀವಿ, ಸಾಯ್ಲೇಬೇಕಂತಾನೆ ನಾವು ಬಂದಿದ್ದೀವಿ. ಒಂದ್ ಮನುಷ್ಯ ನೋಡು ಪೇಜ್ ನ ಹಿಂಗ್ ಬರಿತಾನ, ನೀಟಾಗಿ ಬರಿತಾನ ಸಾಯ್ಬೇಕಾರೆ ಕೂಡ. ಇನ್ನೊಂದು ವಿಷಯ ನೋಡ್ದ, ಅವಾಗ ಸೈಡ್ ಅಲ್ಲಿ ಐತೆ, ಸೆಂಟ್ರಲ್ ಇಲ್ಲ ಅಂತ ಹೇಳಿದ ತಕ್ಷಣ, ಸರ್ ನೀವ್ ಹೇಳೋದ್ ನಿಜ ಇರ್ಬೋದು ಸರ್ ಅಂತ ಇನ್ನೊಬ್ಬರು ಹೇಳ್ತಾರೆ. ಹಂಗೆ ಅವ್ರಿಗೊಂದು ಫೋನ್ ಕಾಲ್ ಬಂತು. ಸರ್ ಹುಡುಗಿ ಇಲ್ಲೇ ಅವಳೆ ಸರ್ ಅಂತ. ಓಕೆ ನಾವು ಬರ್ತಾ ಇದೀವಿ, ನಾವು ಬರೋ ಗಂಟ ಹುಡುಗಿ ನೀಟಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಸೀದಾ ಆ ಪಬ್ ಕಡೆ ಬರ್ತಾರೆ. ಅವ್ರು ವಾಚು ಬಿಚ್ಚಿ ಕೊಡ್ತಾರೆ ಆ ಕಾರಲ್ಲಿ ಏನೋ ತಗೊಳಕು ಅಂತ. ಸೀದಾ ಮಾಡಿ ಮೇಲಿಂದ ನೋಡ್ತಾವ್ರೆ, ಅದೇ ಆ ಪಬ್ಬು ಸ್ಟೆಪ್ ಮೇಲಿಂದ ನೋಡಿದ್ರೆ ಆ ಹುಡುಗಿಯಲ್ಲಿ ಡ್ಯಾನ್ಸ್ ಆಡ್ತಾ ಇದೆ. ಆ ಲೇಡಿ ಪೊಲೀಸ್ಗೆ ಹೇಳಿದ್ರು ಅವಳಿಂದೇನೆ ಹೋಗುವಂತ. ಅವಳು ಸೀದಾ ವಾಶ್ರೂಮ್ಗೆ ಹೋಯ್ತಾಳೆ, ಮುಖ ತೊಳ್ಕೊಂತಾಳೆ. ಆ ಲೇಡಿ ಪೊಲೀಸ್ನ ಅವಳು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಲು. ಹಿಂಗ ಆಚೆ ಹೋಯ್ತಾಳೆ. ಆ ಲೇಡಿ ಪೊಲೀಸು ಹಿಂದೆನೆ ಬರ್ತಾವ್ರೆ. ತಿರುಗಿ ಹೊಡೆದ್ಬಿಟ್ಟು ಸೀದಾ ಕಾರ್ ತಗೊಂಡು ಎಸ್ಕೇಪ್ ಆಗೋದ್ಲು. ಹೆಂಗು ನಮ್ಮ ಹೀರೋ ಆ ಕಾರ್ಗೊಂದು ವಾಚ್ ತಗೊಳಕಿರ್ತಾರಲ್ಲ, ನಡೀರಿ ಅಂತೇಳಿ ಇವರು ಕಾರ್ ತಗೊಂಡು ಸೀದಾ ಹೋಯ್ತಾರೆ. ಅದೊಂದ್ ಕಡೆ ಲೊಕೇಶನ್ ಎಂಡ್ ಆಗುತ್ತೆ. ಓಕೆ ನೀವ್ ಇಳಿದ್ಬಿಟ್ಟು ಆ ಕಡೆ ಹೋಗಿ ಚೆಕ್ ಮಾಡ್ರಿ ಅಂತ ಹೇಳ್ತಾರೆ. ನಮ್ಮ ಹೀರೋನು ಹಂಗೆ ಹೋಯ್ತಾವ್ರೆ ಮುಂದ್ಗಡೆ. ನೋಡಿದ್ರೆ ಅದೇ ತರ ಕೆಂಪು ಕಾರಲ್ಲಿ ನಿಂತೈತೆ. ಓಕೆ ಇದೇ ಕಾರ್ ಇರ್ಬೇಕಂತೇಳಿ ಚೆಕ್ ಮಾಡ್ತಾವ್ರೆ. ಹಿಂದ್ಗಡೆಯಿಂದ ಒಂದ್ ಕಾರು ಸ್ಟಾರ್ಟ್ ಆಗಿ ಇವ್ರನ್ನ ಗುದ್ದಕ್ಕೆ ಬಂದ್ಬಿಡದ. ಜಸ್ಟ್ ಮಿಸ್ ಆಗೋದ್ರು. ತಿರ್ಗಾ ಅವಳು ಬಿಡ್ತಾ ಇಲ್ಲ, ರಿವರ್ಸ್ ಅಲ್ಲಿ ತಗೊಂಡ್ ಬರ್ತಾವಳೆ ಗಾಡಿನ. ತಗೊಂಬಂದು ಗುದ್ದಕ್ ನೋಡ್ತಾಳೆ, ತಿರ್ಗಾ ಮಿಸ್ ಆಗೋದ್ರು. ಸರಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹಿಂಗ್ ಹೋಯ್ತಾವಳೆ. ಢಮಾರ್ ಅಂತ ಒಂದ್ ಲಾರಿ ಬಂದು ಗುದ್ದಿ ಗಾಡಿ ಪಲ್ಟಿ ಹೊಡೆದು ಹುಡುಗಿ ಅಲ್ಲೇ ಸತ್ತೋದ್ಲು. ಒಂದ್ ಕಡೆ ಆ ಸೈಕೋಳನ್ನು ಕಾರ್ ಎತ್ಕೊಂಡ್ ಬರ್ತಾ ಇದೆ. ಈ ವಿಷಯ ಗೊತ್ತಾಗಿ ಅವನೊಂಥರ ಬಡ್ಕೊಂತ ನೋಡಿ ತುಂಬಾ ಕ್ರೂರವಾಗಿ ಬಡ್ಕೊಂತಾನೆ. ಹುಡುಗಿನ ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡು ಹೋಗೋರೆ. ನಮ್ ಪೊಲೀಸರನು, ಮೇಡಮ್ ಈ ಬಾಡಿ ನೋಡಕ್ಕೆ ಯಾರನ್ನ ಬಂದ್ರೆ ನನಗೆ ಫೋನ್ ಮಾಡಿ, ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತೇಳಿ ಹೋಗಿ ಆಚೆ ವೆಯ್ಟ್ ಮಾಡ್ತಾರೆ. ಆ ಡಾಕ್ಟರ್ ಅಮ್ಮನು ಹೊರಗಡೆ ಬಂದು ನೋಡುತ್ತೆ. 5-6 ಜನ ಹುಡುಗರು ಹೊರಗಡೆ ಬಂದ್ಬಿಟ್ಟಿದ್ದಾರೆ. ಅವ್ರ ಫ್ರೆಂಡ್ ನ ನೋಡಕ್ಕೇನೆ ಬಂದಲ್ಲಿ ಬಡ್ಕೊಂತಾವ್ರೆ. ಅವ್ರು ಇದ್ದಕ್ಕಿದ್ದಂಗೆನೆ ಡಾಕ್ಟರ್ ಅಮ್ಮನ ಗುರಾಯಿಸ್ತಾವ್ರೆ. ಡಾಕ್ಟರ್ ಅಮ್ಮನ್ಗೆ ಡೌಟ್ ಆಯ್ತು. ಟಕ್ಕಂತ ಫೋನ್ ಎತ್ಕೊಂಡು ನಮ್ ಹೀರೋಗೆ ಫೋನ್ ಮಾಡ್ತಾರೆ. ಅವ್ರನ್ನು ಕಾರಲ್ಲಿ ಮಲ್ಕೊಂಡಿದ್ರಲ್ಲ, ಮೇಡಮ್ ಏನಾಯ್ತು ಅಂತ ಎದ್ದು ಬಿದ್ದು ಓಡ್ ಬರ್ತಾವ್ರೆ. ಅವ್ರು ಬರೋ ಗ್ಯಾಪ್ ಅಲ್ಲಿ ಡಾಕ್ಟರ್ ಅಮ್ಮನ್ಗೆ 2 ಡೇಟ್ ಹೊಡೆದ್ಬಿಟ್ರಿ ಇವರು. ಡಾಕ್ಟರ್ ಅಮ್ಮನು ಸುಸ್ತಾಗಿ ಬಿದ್ದೋದ್ರು. ನಮ್ ಹೀರೋ ಹೊರಗಡೆ ಬಂದ್ರು. ಇನ್ನ ಎಲ್ಲರಿಗೂ ಫೈಟ್ ಅಂದ್ರೆ ಇದು ಸುಮ್ನೆ ನಾರ್ಮಲ್ ಫೈಟ್ ಅಲ್ಲ. ಈ ಫೈಟ್ ನ ನೋಡಿದ್ರೆ ನಿಮ್ಗೆ ತಲೆ ಕೆಟ್ಟೋಗುತ್ತೆ. ಏನ್ 3 ಜನ ಈ ಟಾಡ್ಸ್ಕೊಂಡು ಹೊಡಿತಾವ್ರೆ ನಮ್ ಹೀರೋನ. ಆ ಹುಡುಗಿನೂ ಸುಮ್ನೆ ಅಲ್ಲ, ಅವಳು ಸಕ್ಕದಾಗ ಹೊಡಿತಾಳೆ. ಹಂಗೆ ಮಾಡಿ 3 ಜನಕ್ಕೂ ಹೊಡಿತಾರೆ. ಬಟ್ ಅವ್ನು ಸ್ಕ್ರೂ ಡ್ರೈವರ್ ಏನೋ ತಗೊಂಡ್ಬಂದು ನಮ್ ಹೀರೋ ಬೆನ್ನಿಗೆ ಚುಚ್ಬಿಡ್ತಾರೆ. ಸ್ವಲ್ಪ ಇವನು ಸುಸ್ತಾಗ್ತಾನೆ. ಓಕೆ ಬನ್ರಿ ಅಂತೇಳಿ ಎಲ್ಲರೂ ಆಚ ಕಡೆ ನರ್ಸಮ್ಮನ ಇಟ್ಕೊಂಡು ಎಸ್ಕೇಪ್ ಆಯ್ತಾರೆ. ಇವನು ಹಂಗೆ ಬರ್ತಾನೆ. ಬಟ್ ನರ್ಸಮ್ಮನ ಚುಚ್ಬಿಟ್ಟು ಎಲ್ಲ ಅಲ್ಲಿಂದ ಹೊಂಟೋದ್ರು. ಇನ್ನ ನಮ್ಮ ಹೀರೋಗೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಡಾಕ್ಟರ್ ಅಮ್ಮನಿಗೂ ಪಾಪ ಕತ್ತಿಗೆ ಚುಚ್ಬಿಟ್ರಲ್ಲ, ಅವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಇನ್ನೊಬ್ರು ಪೊಲೀಸರು ಬಂದು, ಸರ್ ನಿಮ್ಮ ಹತ್ರ ಡಾಕ್ಟರ್ನ ಮಾತಾಡ್ಬೇಕಂತೆ ಅಂತ ಹೇಳ್ತಾರೆ. ಸೀದಾ ನಮ್ಮ ಪೊಲೀಸ್ ಅವರನ್ನು ಹೋಗಲ್ಲಿ ಕೇಳ್ತಾರೆ ಏನಂತ. ಸರ್ ಆ ಇಬ್ರು ಹುಡುಗಿರು ನಾರ್ಮಲ್ ಹುಡುಗಿರಲ್ಲ ಸರ್, ಅವರು ದೊಡ್ಡ ಸೈಕೋಗಳು, ಅವ್ರು ಒಂಥರ ಪಿಶಾಚಿಗಳು ಸರ್, ಅವ್ರ ಹತ್ರ ಹುಷಾರಾಗಿರ್ರಿ ಅಂತ ಆ ಡಾಕ್ಟರ್ ಅಮ್ಮನು ಹೇಳ್ತಾ ಇದೆ. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಇವರು ಅಷ್ಟೊಂದು ಟಾರ್ಚರ್ ಕೊಟ್ಟಿರ್ತಾರೆ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡು. ಈ ಕಡೆ ಆ ಸೈಕೋ ಹುಡುಗರು ಸೀದಾ ಒಂದು ಸ್ಮಶಾನಕ್ಕೆ ಬಂದ್ರು. ಅಲ್ಲಿ ಮೀಟಿಂಗ್ ಮಾಡ್ತಾವ್ರೆ. ಲವ್ ನಮ್ ಮುಖ ಎಲ್ಲ ನೋಡ್ಬಿಟ್ಟ ಕಣ ಅವನು ಪೊಲೀಸ್ ಅವನ ಅವತ್ತೇ ಸಾಯಿಸ್ಬೋದಾಗಿತ್ತು, ನೀನೇ ಬೆಂಗಳೂರಿಗೆ ಹೋಗೋಣ ಹಂಗೆ ಅಂತೇಳಿ ಇಲ್ಲಿ ಕರ್ಕೊಂಡ್ ಬಂದೆ. ಅವ್ನು ನೋಡು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟ, ನಮ್ ಕತೆ ಎಲ್ಲ ಮುಗೀತು ಅಂತ ಎಲ್ಲ ತೊದಲ್ತಾ ಬಿದ್ದವ್ರೆ. ಆ ದೊಡ್ಡ ಸೈಕೋನು, ತಲೆ ಕೆಡ್ಸ್ಕೊಂಡ್ಬಿಡ್ರಿ ಕಣೋ, ನತ್ರ ಆಪ್ಷನ್ ಬಿ ಇದೆ, ಅವತ್ ಮಾತ್ರ ನೀ ಬಸ್ಸಲ್ಲಿ ಸುಮ್ಮನೆ ಇದ್ರೆ ಈ ಕೆಲಸನೇ ಆಗ್ತಾ ಇರಲಿಲ್ಲ ಅಂತ ಒಂದು ಬಸ್ ಬಗ್ಗೆ ಮಾತಾಡ್ತಾನೆ. ಇವಾಗ ಅದನ್ನ ಬಿಡು, ಬೇರೆ ಏನೋ ಮಾಡೋದಂತ
ಇನ್ನ ಇಬ್ರು ಕೇಳ್ತಾರೆ ಏನೋ ಮಾಡೋಣ ಇರ್ರಿ ಅಂತೇಳಿ 3 ಜನನು ತಲೆ ಮೇಲೆ ಟೊಪ್ಪಿ ಹಾಕೊಂಡು ಸೀದಾ ನಡ್ಕೊಂಡು ಹೋಯ್ತಾವ್ರೆ. ಏನು ಆ ಬಸ್ಸಲ್ಲಿ ನೋಡೋಣ ಇರಿ. ಈ ಕಡೆ ಒಂದಿಬ್ರು ಪೊಲೀಸರು ಬಂದ್ರು. ಅದೇ ಇವಾಗ ಲಾಕಪ್ ಡೆತ್ ಆದ್ನಲ್ಲ ಅವನ ಬಗ್ಗೆ ವಿಚಾರಿಸ್ಕೊಂಡ್ ಬಂದವ್ರು ಇವರು. ಅವರು ಅಲ್ಲಿ ಏನೇನೋ ಕುಸ್ ಅಂತ ಮಾತಾಡ್ಕೊಂತಾರೆ. ಸರಿ ಅಂತೇಳಿ ಸೀದಾ ಒಂದು ಸ್ಟೇಷನ್ ಕಡೆಗೆ ಹೋದ್ರು. ಅಲ್ಲೊಬ್ರು ಕಾನ್ಸ್ಟೇಬಲ್ ಹತ್ರ ಇವ್ರ ಫೋಟೋನ ತೋರಿಸ್ತಾರೆ. ಏನ್ರಿ ಆಯ್ತವತ್ತು ಏನಕ್ಕವಯ್ಯ ನ್ಯಾಣ ಹಾಕೊಂಡ್ ಸತ್ತ ಅಂತ ಕೇಳ್ತಾರೆ. ಸರ್ ಏನಿಲ್ಲ ಸರ್, ಅವತ್ತೊಂದು ರೌಂಡ್ಸ್ ಹೋಗಿದ್ವಾ, ಅಲ್ಲಿ ಇಬ್ರು ಯಾರೋ ಹುಡುಗರು ಸರ್, ಕೆಟ್ಟ ಹುಡುಗರು, ಅವ್ರನ್ನ ಕರ್ಕೊಂಡ್ ಬಂದು ಸ್ಟೇಷನ್ ಬಿಟ್ವಿ ಸರ್, ಅದ್ರ ಮೇಲೆ ನನಗೇನು ಗೊತ್ತಿಲ್ಲ ಅಂತ ಅವಯ್ಯ ಹೇಳ್ತಾನೆ. ಪಕ್ಕದಲ್ಲಿರೋರು ಕೇರಳ ಪೊಲೀಸ್ ಇವರು ಆಯ್ತಾ, ಸುಳ್ಳು ಗಿಳ್ಳಿ ಹೇಳ್ದೆ ನಿನ್ನೂ ಎತ್ತಿ ಹೊರಡೆ ಹಾಕ್ಬಿಡ್ತಾರೆ, ಎಲ್ಲೆಲ್ಲಿಂದ ಹುಡ್ಕೊಂಡ್ ಬಂದವ್ರು ಗೊತ್ತಾ ಇವರು ಅಂತ ಹೇಳಿದ ತಕ್ಷಣ ಇವಾಗ ಕಾನ್ಸ್ಟೇಬಲ್ ಅಣ್ಣ ಒಂದು ನಿಜ ಹೇಳ್ತಾರೆ. ಕಾನ್ಸ್ಟೇಬಲ್ ಅಣ್ಣ ಏನಕ್ಕೆ ನೇಣ ಹಾಕೊಂಡ್ರು ನೋಡೋಣ. ಅವತ್ತು ಇವರಿಬ್ರು ಡ್ಯೂಟಿಯಲ್ಲಿ ಇದ್ದವ್ರೆ. ವಾಕಿ ಟಾಕಿಯಲ್ಲಿ ಒಂದು ಮೆಸೇಜ್ ಬಂದೈತೆ, ಇದರ ಒಂದು ಬಸ್ ಅಲ್ಲಿ ಯಾರೋ ಹುಡುಗರು ಗಲಾಟೆ ಮಾಡ್ತಾರಂತೆ, ಹೋಗ್ ನೋಡಪ್ಪ ಅಂತ. ಸೀದಾ ಅವರು ಹೋಯ್ತಾರೆ. ಹೋಗ್ ನೋಡಿದ್ರೆ ಬ್ಯಾಗ್ ಅಲ್ಲಿ ಏನೋ ಕೆಟ್ಟು ಐಟಮ್ ಇದೆ. ಲೈ ಬಾರ ಹೋಗೋಣ ಅಂತೇಳಿ ಅವ್ರನ್ನ ಸೀದಾ ಜೀಪ್ ಅಲ್ಲಿ ಕುಂಡ್ರಿಸ್ಕೊಂಡು ಸ್ಟೇಷನ್ ಕಡೆ ಕರ್ಕೊಂಡ್ ಬರ್ತಾ ಇದಾರೆ. ಆ ಕೆಟ್ಟು ಪೌಡರ್ ಇದೆಯಲ್ಲ ಅದನ್ನ ಪೊಲೀಸ್ ಅವರು ಸ್ವಲ್ಪ ತಗೊಂಡ್ಬಿಡ್ತಾರೆ. ತಗೊಂಡ್ರು. ಅಣ್ಣನಿಗೆ ಸ್ವಲ್ಪ ನಿಶಾ ಜಾಸ್ತಿ ಆಯ್ತು. ಸರ್ ದುಡ್ಡು ಬೇಕಾದ್ರೆ ತಗೊಳ್ಳಿ, ನಮ್ಮನ್ನ ಬಿಟ್ಬಿಡಿ ಸಾರ್ ಅಂತ ಹಿಂದ್ಗಡೆ ಹುಡುಗ ಹೇಳ್ತಾನೆ. ನನಗೆ ದುಡ್ಡು ಬೇಡ ಕಣೋ, ಬೇರೆ ಏನೋ ಬೇಕು ಅಂತೇಳಿ ಆ ಹುಡುಗಿರ್ ತೊಡೆ ಮೇಲೆ ಕೈ ಇಕ್ತಾನೆ. ಅವರು ಬೇಡ ಸರ್ ಅಂತ ಬಡ್ಕೊಂತಾರೆ. ಅದರಲ್ಲಿ ಒಬ್ರು ಗುಂಗೂರು ಕೂದ್ಲಿದ್ದಾರೆ, ಅವ್ರು ಕ್ಯಾಕಸಿ ಮಕ್ಕದ ಮೇಲೆ ಉಗಿದು ಬಿಡ್ತಾರೆ. ಅಣ್ಣನ್ಗೆ BP ರೈಸ್ ಆಗಿ ಆ ಹುಡುಗಿರ್ನ ಇಬ್ಬರನ್ನು ಕಟ್ಟಾಕ್ಬಿಟ್ಟು ರೇಪ್ ಮಾಡ್ಬಿಡ್ತಾರೆ. ಅದಕ್ಕೆ ಅವರೆಲ್ಲ ಸೇರಿ ಈ ಪೊಲೀಸ್ ಅಪ್ಪನ್ನ ಅವನ ಕೈಲೇ ನೆಣಾಕ್ಸ್ಕೊಂಡವ್ರೆ. ಇದು ಪೊಲೀಸ್ ಅಪ್ಪನ ಕತೆ. ಆ ಕಂಡಕ್ಟರ್ ಮಗಳು ಹೆಂಗ್ ಸೆತ್ಲು ಅಲ್ಲಿ ಬಂತ ನೋಡಿ. ಕಂಡಕ್ಟರ್ ಆ 3 ಫೋಟೋನ ತೋರಿಸ್ಬಿಟ್ಟು ಕಂಡಕ್ಟರ್ ಹತ್ರ ಕೇಳ್ತಾವ್ರೆ, ಈ ಹುಡುಗರ್ನ ನೋಡ್ದಾನಪ್ಪ ಅಂತ. ಹ್ಞೂ ಸರ್, ಆ ಬಸ್ಸಲ್ಲಿ ಒಂದಿನ ಡ್ಯೂಟಿ ಮಾಡ್ತಾ ಇದ್ನ, ಮಗಳು ವಿಡಿಯೋ ಕಾಲ್ ಮಾಡ್ತಾ ಇದ್ಲು, ಮಾತಾಡ್ತಾ ಇದೆ, ಆಚೆ ಕಡೆಯಿಂದ ಏನೋ ಸೌಂಡ್ ಕೇಳಿಸ್ತು ಸರ್, ಅದಕ್ಕಾಗಿ ಆಚೆ ಹೋಗಿ ನೋಡಿದೆ, ಒಂದು 2-3 ಜನ ಹುಡುಗರು ಅದೇನೇನೋ ಪೌಡರ್ ಹಾಕೊಂಡು ಏನೇನೋ ಮಾಡ್ತಾ ಇದ್ರು ಸರ್, ಕೇಳಕ್ ಹೋದೆ, ನಾನು ಮೂಗ್ ಮೇಲೆ ಕೂತ್ಬಿಟ್ರು ಸರ್, ಅದಕ್ಕಾಗಿ ನಾನು ಪೊಲೀಸ್ಗೆ ಫೋನ್ ಮಾಡಿದೆ ಸರ್, ಅವ್ರು ಕಂಟ್ರೋಲ್ ರೂಮ್ ಇಂದ ಫೋನ್ ಮಾಡಿ ನಾನು ಕಳಿಸಿರಲ್ಲ ಅಂತ ಹೇಳ್ತಾರೆ. ಇವನ್ ಮೇಲೆ ರಿವೆಂಜ್ ತಗೊಳಕ್ಕೆ ಇವ್ರ ಮಗಳನ್ನ ಅವರು ಕೊಲೆ ಮಾಡಿರೋದು, ಅದೇ ನ್ಯಾಣ ಹಾಕಿಸ್ಬಿಟ್ಟು. ಇವಾಗ ಗೊತ್ತಾಯ್ತಾ ಕನೆಕ್ಷನ್ ಬರ್ತಾ ಇದೆಯಾ ಒಂದೊಂದೇ. ಸೀದಾ ನಮ್ಮ ಹೀರೋನ್ ತೋರಿಸ್ತಾರೆ. ಸೀದಾ ಎಂತಿ ಹತ್ರ ಹೋದ. ಅವ್ರ ಫ್ರೆಂಡು ಕೇಳ್ತಾರೆ, ಈ ಫೋಟೋಲಿರೋ ಹುಡುಗಿನ ನೋಡ್ದ ಅಂತ. ಆ ಫೋಟೋ ನೋಡಿದ ತಕ್ಷಣ ಅವ್ರಿಗೂ ಒಂಥರ ಶಾಕು. ಯಾಕಪ್ಪ ಅಂದ್ರೆ ಆ ಬಸ್ಸಲ್ಲಿ ಇವರು ಇದ್ದವ್ರೆ, ಇವರು ಮಗಳು ಬರ್ತಾ ಇದ್ದವ್ರೆ. ಅವ್ರ ಹಿಂದ್ಗಡೆ ಏನೋ ಆ ಪೌಡರ್ನ ಮೂಗಲ್ ಎಳಿತಾವ್ರೆ. ಅದನ್ನ ಮಗಳು ನೋಡುತ್ತೆ, ಅಮ್ಮನೂ ನೋಡ್ತಾರೆ. ಬಸ್ಸಲ್ಲಿ ಹಿಂಗ್ ಮಾಡ್ತಿರಲ್ಲ, ಮಾನ ಮಾಡ್ತೀರಾ ನಿಮ್ಗೆ ಅಂತ ಅಮ್ಮ ಬಾಯಿಗೆ ಬಂದಂಗ್ ಬೈತಾರೆ. ಆ ಹುಡುಗರು ಅಮ್ಮನ್ನೇ ಹೊಡಿತಾರೆ. ಅಮ್ಮ ಎಲ್ಲಾರ್ದ್ರ ಹೇಳ್ತಾರೆ, ಅಲ್ಲನಯ್ಯ ಎಲ್ಲ ಕುತ್ಕೊಂಡಿದ್ದೀರಾ, ಒಬ್ರು ಕೇಳ್ಬಾರ್ದ ಅಂತ. ಅವಾಗೆ ಎಲ್ಲರೂ ಹೋಗಿ ಡ್ರೈವರ್ ಅಂಕಲ್ ನ ಕರೆದವ್ರೆ. ಡ್ರೈವರ್ ಅಂಕಲ್ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ದಾರೆ. ಪೊಲೀಸ್ ಅವ್ರು ಬಂದವ್ರೆ, ಆ ಹುಡುಗರ್ನ ಎಳ್ಕೊಂಡು ಹೋಗವ್ರೆ. ಇದೆಲ್ಲ ನಮ್ಮ ಹೀರೋ ಗೊತ್ತಾಗಿದ ತಕ್ಷಣ ಫುಲ್ಲು ಶಾಕ್ ಆಗ್ತಾನ ಅವನು. ಯಾಕಂದ್ರೆ ಇವ್ರ ಎಂತಿ ಅನ್ಕೊಂಡಿದ್ರು ಅಪ್ಪನೇ ಅವಳನ್ನ ನನ್ನ ಮಗಳನ್ನ ಕೊಲೆ ಮಾಡಿರೋದಂತ. ಇಲ್ಲ, ಇವರಿಂದಾನೇ ಎಲ್ಲಾನು ಶುರು ಆಗಿರೋದು. ಇದು ಆ ಬಸ್ಸಲ್ಲಿ ಇವ್ರೊಬ್ರು ಮಾತ್ರ ಸುಮ್ನೆ ಎದ್ಬಿಟ್ಟಿದ್ರೆ ಯಾರು ಸಾಯ್ತಾ ಇರ್ಲಿಲ್ಲ. ಇದು ಗೊತ್ತಾಗಿದ ತಕ್ಷಣ ನಮ್ಮ ಹೀರೋಗೆ ಒಂಥರ ಶಾಕು. ಅವ್ರ ಫ್ರೆಂಡು ಹೇಳ್ತಾರೆ, ಓಕೆ ಅವಳ ಹತ್ರ ಹೇಳ್ಬಿಡೇನು ಅಂತ. ಬಿಡೋ ಹೆಂಗ ಅವಳು ನಿಮ್ದಾಗಿರ್ಲಿ, ಅವಳಿಂದಾನೇ ಮಗಳು ಸತ್ತೋಗಿಲ್ಲ ಇನ್ನೂ ಪಾಪ ಬೇಜಾರಾಗ್ತಾಳೆ, ಬೇಡ ಬಿಡು ಅಂತೇಳಿ ಅವರು ಸುಮ್ನೆ ಆಗ್ಬಿಡ್ತಾರೆ. ಈ ಕಡೆ ಸೈಕೋ ಫೋನ್ಗಳಿದೆಯಲ್ಲ ಅದನ್ನೆಲ್ಲ ನಮ್ಮ ಪೊಲೀಸ್ ಅವರು ಟ್ರ್ಯಾಕ್ ಮಾಡ್ತಾವ್ರೆ. ನೋಡಿದ್ರೆ ಕಂಡಕ್ಟರ್ ಮನೆ ಕಡೆ ಸಿಗ್ನಲ್ ಬರ್ತಾ ಇದೆ. ಸೀದಾ ಇಬ್ರು ಪೊಲೀಸ್ ಅವರು ಕಂಡಕ್ಟರ್ ಮನೆಗೆ ಬಂದ್ರು. ಅವ್ರ ಎಂತಿ ಮಾತಾಡ್ತಾರೆ, ಸರ್ ಇವಾಗ ಡ್ಯೂಟಿಗೆ ಹೋದ್ರು ಸರ್ ಅಂತ. ಸೀದಾ ನಮ್ಮ ಹೀರೋನು ಎಲ್ಲರೂ ಸೇರ್ಕೊಂಡು ಬಸ್ ಸ್ಟಾಪ್ ಹೋಯ್ತಾರೆ. ಕಂಡಕ್ಟರ್ ಅಪ್ಪನು ಅವ್ರ ಮಗಳು ಫೋಟೋ ತಗೊಂಡು ಸೀದಾ ಡ್ಯೂಟಿಗೆ ಹೋಗೋಣ ಅಂತ ಡ್ರೆಸ್ ಹಾಕೊಂಡು ಹಂಗೆ ಹೋಯ್ತಾವ್ರೆ. ನಮ್ಮ ಹೀರೋನು ಅಲ್ಲೇ ನಿಂತವ್ರೆ. ಒಂದ್ ಬಸ್ ಅಡ್ಡ ಹೋಯ್ತು. ಆ ಬಸ್ಸು ಅಡ್ಡ ಹೋಯ್ತಲ್ಲಪ್ಪ ಅಂತ ಓಡ್ತಾರೆ. ಹೋಗಿ ನೋಡಿದ್ರೆ ಕಂಡಕ್ಟರ್ ಅಪ್ಪನ ಸೈಕೋಗಳು ಚಾಕು ಎತ್ತೆ ಚಚಕ್ ಅಂತ ಚುಚ್ಬಿಟ್ಟಿರ್ತಾರೆ. ಇನ್ನು ಅವ್ರನ್ನ ಹಿಡಿಯಕ್ ಹೋಯ್ತಾರೆ. ಅವರಲ್ಲಿ ಚುಚ್ಬಿಟ್ಟು ಕಾರ್ ಎತ್ಕೊಂಡು ಸೀದಾ ಎಸ್ಕೇಪ್ ಆಗ್ಬಿಟ್ಟಿರ್ತಾರಲ್ಲ. ಇನ್ನ ನಮ್ಮ ಹೀರೋಗೆ ಒಂದು ಫ್ಲಾಶ್ ಆಗುತ್ತೆ, ಓ ಇವ್ರು ಎಲ್ಲಾರನ್ನೂ ಕೊಲೆ ಮಾಡಕ್ ನೋಡ್ತಾರೆ, ಹಂಗಾರೆ ನನ್ನ ಹೆಂಡತಿ ಮಕ್ಕಳು ಅಂತೇಳಿ ಸೀದಾ ಮನೆ ಕಡೆ ಓಡ್ ಬರ್ತಾವ್ರೆ. ಮನೇಲಿ ಹೋಗಿ ಕೇಳ್ತಾರೆ, ಈ ತರ ಎಲ್ಲೋದು ಇವರು ಅಂತ. ಸರ್ ಅವರೆಲ್ಲ ನೆನ್ನೆ ತಾನೆ ಅವ್ರ ಅಪ್ಪ ಮನೆಗೆ ಹೋದ್ರು ಸರ್ ಅಂತ ಹೇಳಿದ ತಕ್ಷಣ ಸೀದಾ ಕಾರ್ ತಗೊಂಡು ಬರ್ತಾವ್ರೆ. ಈ ಕಡೆ ಹೀರೋಯಿನ್ ಮನೆನ ತೋರಿಸಿದ್ರು. ಅಪ್ಪನ ಮನೆಗೆ ಬಂದವ್ರೆ. ಅಪ್ಪನಿಗೆ ಪಾಪ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಅನ್ನ ಕೊಡ್ತಾವ್ರೆ, ಜ್ಯೂಸು. ಅಪ್ಪನ ಕುಡ್ಕೊಂಡು ಮಜಾ ಮಾಡ್ತಾವ್ರೆ. ಈ ಕಡೆ ಮಗಳು ಬೇರೆ, ಅಮ್ಮ ನಾನು ಆಚೆ ಹೋಗಿ ಬರ್ತೀನಿ ಅಂತೇಳಿ ಹಿಂಗ ಆಚೆ ಹೋಗುತ್ತೆ ಹುಡುಗಿ. ಅಮ್ಮನ ಕರಿತಾವ್ರೆ, ಮಗಳೇ ಬಾರೆ ಬಾರೆ ಅಂತ. ನೋಡಿದ್ರೆ ಆ ಕಡೆಯಿಂದ ಸೌಂಡೇ ಇಲ್ಲ. ಆ ಮಗಿ ಬರ್ತಾ ಇದೆ. ನೋಡಿದ್ರೆ ಮೈಯೆಲ್ಲ ಫುಲ್ ಬ್ಲಡ್. ಆ ಸೈಕೋಗಳು ಹಿಂದೆ ಬರ್ತಾವೆ. ಆ ಮಗಿನೂ ಸಖತ್ತು ಭಯ ಬೀಳುತ್ತೆ, ಅಮ್ಮ ಅಮ್ಮ ಅಂತ. ನೋಡಿದ್ರೆ ಸೈಕೋಗಳು ಲೈನ್ ಆಗಿ ಮನೆ ಒಳಗಡೆ ಎಂಟ್ರಿ ಕೊಟ್ರು. ಈ ಕಡೆ ನಮ್ಮ ಹೀರೋನು ನಮ್ಮ ಹೀರೋಯಿನ್ ಊರಿಗೆ ಬರ್ತಾವ್ರೆ. ಸೈಕೋ ಸೀದಾ ನಮ್ಮ ಹೀರೋಗೆನೆ ವಿಡಿಯೋ ಕಾಲ್ ಮಾಡ್ದ. ಏನ್ ಪೊಲೀಸ್ ಅಪ್ಪ ನೀನು ಇಷ್ಟೊಂದು ಲೇಟ್ ಮಾಡದ, ನಾವು ನೋಡು ಎಷ್ಟು ಬೇಗ ಬಂದಿದ್ದೀವಿ, ಬೇಗ ಬಾ 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 ಬೇಗ ಬಾ ಒಬ್ನೇ ಬಾ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಈ ಕಡೆ ನಮ್ಮ ಹೀರೋಯಿನ್ಗೆ ನಿನ್ ಮಗಳು ಹೆಂಗ್ ಸತ್ಲು ಗೊತ್ತಾ, ಇಲ್ಲಿ ನೋಡೆ ವಿಡಿಯೋ ಮಾಡಿಕ್ಕಿದ್ದೀನಂತ ವಿಡಿಯೋ ಮಾಡಿ ತೋರಿಸ್ತಾರೆ. ಬಟ್ ಅವಳು ನೋಡಲ್ಲ, ಬಡ್ಕೊಂತಾನೆ ಕಣ್ ತೆಗಿಯ ಅಂತ. ಅವಳು ನೋಡ್ತಾಳೆ. ಇವಾಗ ಅವಳು ಗೊತ್ತಾಯ್ತು ಆ ಸಾವು ಕಾರಣ ನಾನೇ, ನನ್ನ ಗಂಡ ಅಲ್ಲ ಅಂತ. ಈ ಕಡೆ ತಾತಪ್ಪನು ಏನ್ ಸುಮ್ನೇನಲ್ಲ, ಮಿಲಿಟರಿ ಅನ್ಕೋತೀನಿ ಅವರು. ಆ ಕಡೆ ಎಣ್ಣೆ ಹೊಡಿತಾ ಇದಾರಲ್ಲ, ಪಕ್ಕದಲ್ಲೊಬ್ಬ ಹುಡುಗ ಸಿಗರೇಟ್ ಏನೋ ಅಂಟಿಸ್ಕೊಂತಾವನೆ. ಆ ಎಣ್ಣೆನ ಎತ್ತಿ ಬಿಸಾಕ್ತಾರೆ ನೋಡಿ, ಹಂಗೆ ಬೆಂಕಿ ಅಂಟ್ಕೊಂಡು ಅವ್ನ ಮುಖ ಸುಟ್ಟು ಹೋಗುತ್ತೆ. ಎಲ್ಲರೂ ಹೋಗಿ ಅವನ್ನ ಕಾಪಾಡ್ತಾವ್ರೆ. ನಮ್ಮ ಹೀರೋಯಿನ್ ತಾತಪ್ಪನ ಎತ್ತಕ್ ಬರ್ತಾಳೆ. ತಾತಪ್ಪ ಅಲ್ಲಿ ಅವ್ನ ಡ್ರಾಯರ್ ಅಲ್ಲಿ ಗನ್ನಿದೆ ಎತ್ತು ಅಂತ ಕಣ್ಣಲ್ಲೇ ಮಾತಾಡ್ತಾನೆ. ಹೆಂಗೋ ಅವ್ರನ್ನ ಆರಿಸ್ಬಿಟ್ಟು ಅವ್ರು ತಿರುಗೋ ಅಷ್ಟಲ್ಲಿ ತಾತಪ್ಪನ ಕೈಲಿ ಗನ್ನಿದೆ. ಡಮ್ 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 ಅಂತ ಶೂಟ್ ಮಾಡ್ತಾವ್ರೆ. ಎಲ್ಲಾರು ಒಂದೊಂದ್ ಕಡೆ ಚಿಲ್ಲಂ ಪಿಲ್ಲಿ ಆಗೋದ್ರು. ನಮ್ಮ ಹೀರೋಯಿನ್ ತಾತಪ್ಪ ಹೋಗು ಹೋಗು ಅಲ್ಲಿ ಗಾಡಿ ಇದೆ ತಗೊಂಡ್ ಹೊಂಟೋಗು ಅಂತ ಹೇಳ್ತಾನೆ. ಸೊ
ಲೇಟು, ನಮ್ ಹೀರೋಯಿನ್ ಹಂಗೋ ಹೊಂಟೋದ್ರು ತಾತಪ್ಪ ಅಲ್ಲೇ ಸತ್ತು ಹೋದ್ರಪ್ಪ. ನಮ್ ಹೀರೋಯಿನ್ ಆ ಕಾಡಲ್ಲಿ ಸೀದಾ ಗಾಡಿ ತಗೊಂಡು ಹೋಯ್ತಾವ್ರೆ. ಅಡ್ಡ ಬಂದು ನಿಲ್ಲಿಸ್ದಾಗ್ರು ಸೈಕೋ. ಹಂಗೆ ಆಚೆ ಎಳಿತಾನೆ. ಮಗಳು ಒಂದ್ ಕಡೆ ಆ ಕಾಡೊಳಗಡೆ ಓಡೋಗುತ್ತೆ. ಎಂತಿಗೆ ಸರಿ ನಮ್ ಹೀರೋಯಿನ್ಗೆ ಹೊಟ್ಟೆಲ್ಲೇ ಚುಚ್ಬಿಟ್ಟು ಎಲ್ಲಾರು ಆ ಹುಡುಗಿನ ಹುಡುಕ್ತಾವ್ರೆ. ಅದೇ ಟೈಮ್ಗೆ ನಮ್ ಹೀರೋನು ಬಂದು ಏನಾಯ್ತು ಅಂತ ಕೇಳ್ತಾರೆ. ರೀ ಸಾರಿ ರೀ, ನಿಮ್ ಮಾತು ಏನು ಕೇಳಿಲ್ಲ ನಾನು, ಎಲ್ಲ ನನ್ನಿಂದಾನೆ ಅಲ್ವಾ ಆಗಿದ್ದು. ಓಕೆ ನಮ್ಮ ಆರಾಮಾಗಿ ಕುತ್ಕೋ, ಇವಾಗ ಸ್ಟೋರಿ ಮಾತ್ರ ಟೈಮ್ ಇಲ್ಲ ಅಂತೇಳಿ ಸೀದಾ ಮಗಳನ್ನ ಹುಡುಕಕ್ಕೆ ಹೋಯ್ತಾನೆ. ಮಗಳನು ಅಲ್ಲೊಂದು ದನದ ಕೊಟ್ಟಿಗೆ ಇದೆ, ಅಲ್ಲೇನೋ ಸೌಂಡ್ ಆಗುತ್ತೆ ಅಂತೇಳಿ ಎಲ್ಲಾ ಸೈಕೋಗಳು ಆ ಮನೆ ಒಳಗಡೆ ಬಂತು. ಎಲ್ಲರೂ ಸೇರಿ ಆ ಮಗುನ ಇವಾಗ ಕೊಲೆ ಮಾಡಕ್ ನೋಡ್ತಾರೆ. ಆ ಮಗುನು ಪಾಪ ಆ ಕಡೆ ಈ ಕಡೆ ಎಸ್ಕೇಪ್ ಆಗ್ತದೆ. ಎಳೆ ಮಗಿ ಬೇರೆ ಅದು. ಇದೇನು ಮಗುನ ಅಟ್ಯಾಕ್ ಮಾಡ್ಬೇಕು, ಆ ಮಗು ಅಪ್ಪ ಅಂತ ಕರೀತದೆ. ನೋಡಿದ್ರೆ ನಮ್ ಹೀರೋ ಬಂದು ನಿಂತ್ಕೊಂಡ್ರು ಮುಂದ್ಗಡೆ. ಇನ್ನ ಎಲ್ಲಾ ಸೈಕೋಗಳನ್ನು ಕೈಯಲ್ಲಿ ಏನೇನ್ ಸಿಗುತ್ತೋ ಎಲ್ಲ ಎತ್ಕೊಂಡು ರೆಡಿ ಮಾಡ್ಕೊಂತಾವ್ರೆ ನಮ್ ಹೀರೋನ ಸಾಯಿಸಕ್ಕೆ. ಫೈಟ್ ಶುರು ಆಯ್ತು. ಪಾಪ ನಮ್ ಹೀರೋ ಒಬ್ನೇ, ಅವ್ರ 4 ಜನ ಹೆಂಗ್ ಆಗುತ್ತೆ ಹೇಳಿ ಹಂಗೆ ಆದಷ್ಟು ಫೈಟ್ ಮಾಡ್ತಾರೆ. ಅವ್ರೇನ್ ಸುಮ್ನೆ ಅಲ್ಲ, ಒಬ್ಬೊಬ್ರು ಪಿಕಾಸಿ ಏನೇನ್ ಸಿಗುತ್ತೋ ಎಲ್ಲ ಎತ್ಕೊಂಡ್ಬಂದು ನಮ್ ಹೀರೋ ತಲೆ ಮೇಲೆ ಹೊಡಿತಾರೆ. ಪಾಪ ಫುಲ್ಲು ಸುಸ್ತಾಗೋದಾಗ್ರವಯ್ಯ. ಆದ್ರೂ ಬಿಡ್ತಾಲ್ಲ. ಹಿಂದ್ಗಡೆಯಿಂದ ಒಬ್ಬ ಮುಂದ್ಗಡೆಯಿಂದ ಒಬ್ಬ ಎಲ್ಲಾರನು ಹಂಗೆ ಹೊಡೆದಿ ಮಲಗಿಸ್ತಾವ್ರೆ. ಹೆಂಗೋ ಹಂಗೆ ಮಾಡಿ ಅಲ್ಲಿಗೆ ಹಾಕಿ ಹಿಡಿದ್ಬಿಟ್ರು. ಅವನು ಆ ಮಗಿನ ಕೊಲೆ ಮಾಡಕ್ಕೆ ಅಂತ ಹೋಯ್ತಾನೆ. ತಿರ್ಗಾ ತಳ್ಬಿಟ್ಟು ತಿರ್ಗಾ ಬರ್ತಾರೆ ಹೊಡಿಯಕ್ ಅವನ್ನ. ಎಲ್ಲಾರನು ಹೊಡೆದು ಮಲಗಿಸ್ಬಿಟ್ರು. ಇವಾಗ ಒಂದ್ ಕೊಡ್ಲಿ ಎತ್ಕೊಂಡು ಎಲ್ಲಾರನು ಕೊಚ್ಚಿ ಬಿಸಾಕ್ತಾರೆ ಅನ್ಕೊಂಡೆ. ಸ್ಯಾಡ್ ಎಲ್ಲ ಪೊಲೀಸರು ಬಂದು ಆ ಹುಡುಗರ್ನ ಕಾಪಾಡ್ಬಿಟ್ರು. ನಮ್ ಹೀರೋನು ಆ ಮಗಿನ ಹಿಡ್ಕೊಂಡು ಕೊಳೋ ಅಂತ ಹತ್ಕೊಂತಾರೆ. ನಿನಗೇನು ಆಗಿಲ್ಲ ಬಿಡ್ಮಗಳೇ, ಅಪ್ಪ ಬಂದ್ ಕಾಪಾಡ್ಬಿಟ್ಟೆ ಅಂತ. ಹಂಗೆ ಒಂದ್ ಸ್ವಲ್ಪ ದಿನ ಕಳೀತು. ಮಗಳಿಗೆ ಬರ್ತಡೇ ಏನೋ. ಈ ಕಲರ್ ಆಗಿ ನೋಡಿ ಮೂವಿನ ಲಾಸ್ಟ್ ಅಲ್ಲೇ ಸ್ವಲ್ಪ ಕಲರ್ ಆಗಿದೆ ಮೂವಿ. ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಆ ದೊಡ್ಡ ಅಧಿಕಾರಿನೂ ಬಂದವ್ರೆ. ನೋಡ್ದಾನ ನೀಸು ಅಂತ. ಅದೇ ಆ ಹುಡುಗರ್ನ ಅರೆಸ್ಟ್ ಮಾಡಿದ್ರಲ್ಲ, ಎಲ್ಲಾರನು ಅವರು ಜಾಮೀನ್ ಕೊಟ್ಟು ಆಚೆ ಕಳಿಸ್ಬಿಟ್ಟಿದ್ದಾರೆ. ಆ ಹುಡುಗರು ನೋಡಿ ಎಷ್ಟು ಅಹಂಕಾರವಾಗಿ ಬಂದ್ರು ಆಚ ಕಡೆ. ಏಯ್ ಪೊಲೀಸಪ್ಪ ನಿನ್ ಬಿಡಲ್ಲ ಕಣೋ ಅಂತೇಳಿ ಅಲ್ಲೊಂದ್ ಮುತ್ಕಪ್ಪ ಏನೋ ಒಂದ್ ಕವರ್ ತಗೊಂಡ್ಬಂದು ಕೊಟ್ಟೆ. ಚೇಪೆಕಾಯಣ್ಣ ಅದ್ರಲ್ಲಿ ಏನೋ ಒಂದ್ ಕವರ್ ಇದೆ. ಆ ಕವರ್ ನ ಓಪನ್ ಮಾಡಿ ಎಲ್ಲಾ ಮೂಗಲ್ಲಿ ಎಳ್ಕೊಂತಾವ್ರೆ. ಹಂಗೆ ಈ ಕಡೆ ಪೊಲೀಸ್ ಅವರನ್ನು ಅದನ್ನ ಫೀಲಿಂಗ್ ಅಲ್ಲಿ ನೋಡ್ತಾವ್ರೆ. ಇಷ್ಟೆಲ್ಲಾ ಮಾಡಿ ಕೂಡ ಈ ನನ್ ಮಕ್ಕಳಿಗೆ ಬುದ್ಧಿ ಬಂದಿವಲ್ಲಪ್ಪ ಥೋ ಅಂತೇಳಿ ಸುಮ್ನೆ ಇಡ್ತಾರೆ. ತಿರ್ಗಾ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು. ನೋಡಿದ್ರೆ ಎಲ್ಲಾ ಹುಡುಗರು ಸತ್ತು ಬಿದ್ದವ್ರೆ. ಆ ಪೊಲೀಸ್ ಅಪ್ಪನು ನೋಡ್ತಾವ್ರೆ ನಮ್ ಹೀರೋನ. ಹಂಗೆ ಒಂದ್ ಲುಕ್ ಕೊಡ್ತಾರೆ. ಹಂಗೆ ಆ ಹುಡುಗರ್ನ ತೋರ್ಸೋರು ಏನಾಯ್ತು ಅಂತ. ಆ ಪೌಡರ್ನ ಹಾಕೊಂಡ್ರ ಹಂಗೆ ನಮ್ ಹೀರೋನ ಬೈತಾವ್ರವ್ರು ಮತ್ತು ನತ್ತಿಗೇರಿ. ಹಂಗೆ ಒಬ್ಬೊಬ್ರು ಮೂಗಲ್ಲೇ ರಕ್ತ. ಎಲ್ಲರೂ ಹಂಗೆ ಕೆಳಗಡೆ ಬೀಳ್ತಾರ ಒಬ್ಬೊಬ್ರೆ. ಆ ದೊಡ್ಡ ಸೈಕೋ ಮಾತ್ರ ಒಬ್ಬ ಯಾರನ್ನ ಹೊಡಿನಂತ ಹಂಗೆ ಬರ್ತಾವನೆ. ಅಲ್ಲೊಬ್ರು ನಿಂತವ್ರೆ. ಯಾರೋ ಇದು ಅಂತ ಅನ್ಕೊಂಡ್ರೆ ನಮ್ ಹೀರೋ ಅವ್ರು ಹಾಕೋತಾರಲ್ಲ ಮೂಗ್ಗೆ, ಅದ್ರಲ್ಲಿ ಪಾಯ್ಸನ್ ಮಿಕ್ಸ್ ಮಾಡ್ಬಿಟ್ಟಿದಾರೆ. ಹಂಗೆ ವಿಲ್ಲನ್ ತರ ಒಂದು ಲುಕ್ ಕೊಡ್ತಾರೆ. ಅಲ್ಲೇ ಈ ಮೂವಿನ ಮುಗಿಸ್ತಾರೆ. ಆ ಕಡೆ ಪೊಲೀಸ್ ಅಪ್ಪನು ನೋಡ್ತಾರೆ. ಆ ಬರ್ತಡೇ ಒಂದು ನಗು ಮುಖ, ಇಲ್ಲಿ ವಿಲ್ಲನ್ ಮುಖ. ಸಕ್ಕದಾಗಿದೆ ಮೂವಿ ಮಾತ್ರ. ಈ ಮೂವಿ ತುಂಬಾ ಡೀಟೇಲ್ ಆಗಿ ಹೇಳುವಂತ ಈ ಮೂವಿ ಅಂತಲ್ಲ, ಎಲ್ಲಾ ಮೂವಿನೂ ಡೀಟೇಲ್ ಆಗಿ ಹೇಳಪ್ಪ ರಜಾ ಅಂತ ಒಂದ್ ಅಣ್ಣ ಮೆಸೇಜ್ ಮಾಡಿದ್ದಾರೆ. ಬ್ರದರ್ ಇಷ್ಟು ಲಾಂಗ್ ವಿಡಿಯೋ ಎಲ್ಲ ಖಂಡಿತ ನೋಡ್ರಿ. ಓಕೆ ಚೆನ್ನಾಗಿದ್ರೆ ಜೊತೆಲಿರಿ. ಬಾಯ್.